ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಜ್ ಕೆಮಿಸ್ಟ್ರಿ. ಸೊ ಇವತ್ತಿನ ವಿಡಿಯೋದಲ್ಲಿ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ಕಂಟಿನ್ಯೂ ಮಾಡೋಣಂತೆ. ಸೊ ಮುಂದಿನ ಕ್ವಶನ್ ನೋಡಿ, KCET 2020 ಕೇಳಿರುವಂಥದ್ದು, ಹೌ ಮೆನಿ ಮೋಲ್ಸ್ ಆಫ್ ಎಸಿಡಿಫೈಡ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ರಿಕ್ವೈರ್ಡ್ ಟು ಲಿಬರೇಟ್ 6 moles ಆಫ್ I2 ಅಂತ ಕೇಳಿದ್ದಾರೆ. ಹೌದಾ? ಸೊ ಇದಕ್ಕೆ ಫಸ್ಟ್ ರಿಯಾಕ್ಷನ್ನ ಬರೆಯೋಣಂತೆ. ಸೊ ರಿಯಾಕ್ಷನ್ ಬರೀಬೇಕಾದ್ರೆ ಪೊಟ್ಯಾಷಿಯಂ ಡೈಕ್ರೋಮೇಟ್ ಬರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ Cr2O7 2- ಬರೀರಿ, ಪ್ಲಸ್ ಯು ಹ್ಯಾವ್ ಟು ರೈಟ್ H+, ಯಾಕೆಂದರೆ ಎಸಿಡಿಫೈಡ್ ಅಂತ ಇದೆ, ಪ್ಲಸ್ I-. ಹೌದಾ? ಸೊ ವಿಚ್ ಗಿವ್ ರೈಸ್ ಟು I2 ಇಸ್ ದ ಪ್ರಾಡಕ್ಟ್ ಫಾರ್ಮ್ಡ್, ಆಲ್ರೆಡಿ ಅವರೇ ಕೊಟ್ಬಿಟ್ಟಿದ್ದಾರೆ, ಪ್ಲಸ್ Cr3+ ಏನಿದೆ, ಸೊ ದಿಸ್ ಇಸ್ ದ ರೆಡ್ಯೂಸ್ಡ್ ಪ್ರಾಡಕ್ಟ್ ಆಫ್ ಪೊಟ್ಯಾಷಿಯಂ ಡೈಕ್ರೋಮೇಟ್, ಪ್ಲಸ್ ರಿಮೆಂಬರ್ ವಾಟರ್. ನಾವು ಈ ರಿಯಾಕ್ಷನ್ ನಾವು ಬ್ಯಾಲೆನ್ಸ್ ಮಾಡಬೇಕು ಅಂತ ಅಂದರೆ ಫಸ್ಟ್ ಏನು ಮಾಡಬೇಕು, ಕ್ರೋಮಿಯಂ ಹೌ ಮೆನಿ ಯೂನಿಟ್ಸ್ ಚೇಂಜ್ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಿ, ಅಯೋಡಿನ್ ಹೌ ಮೆನಿ ಯೂನಿಟ್ ಚೇಂಜ್ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಿ. ಸೊ ಅದಕ್ಕಿಂತ ಮುಂಚೆ ಬಹಳ ಇಂಪಾರ್ಟೆಂಟ್ ಅಂತಂದರೆ, ಐ ಹೋಪ್ ನಿಮಗೆ ಲಾಸ್ಟ್ ಇಯರ್ ನೀವು ಕಲ್ತಿರುವಂಥ ರೆಡಾಕ್ಸ್ ರಿಯಾಕ್ಷನ್ ಚಾಪ್ಟರ್ ನೆನಪಿದೆ ಅಂತ ಅಂದ್ಕೊಳ್ತೀನಿ. ಸೊ ಮೊದಲು Cr2 ಇದೆ, ಇದನ್ನು 2 ಮಾಡ್ಕೊಂಡ್ಬಿಡಿ. ಸೊ I2 ಇದೆ, ಇದನ್ನು 2 ಮಾಡ್ಕೊಂಡ್ಬಿಡಿ. ಈಗ ಕ್ರೋಮಿಯಂ ಆಕ್ಸಿಡೇಷನ್ ಸ್ಟೇಟ್ ಇಸ್ +6, ಇದರಲ್ಲಿ +3 ಇದೆ, ಅಂದರೆ ಹೌ ಮೆನಿ ಯೂನಿಟ್ ಚೇಂಜ್, 3 ಯೂನಿಟ್ ಚೇಂಜ್. ಬಟ್ 2 ಕ್ರೋಮಿಯಂ ಇರೋದಕ್ಕೆ ಐ ಹ್ಯಾವ್ ಟು ರೈಟ್ 6 ಯೂನಿಟ್ ಚೇಂಜ್. ಸಿಮಿಲರ್ಲಿ I- ಇದು 0 ಆಕ್ಸಿಡೇಷನ್ ಸ್ಟೇಟ್, ಒಂದು ಅಯೋಡಿನಿಂದ ಒಂದು ಅಯೋಡಿನಿಗೆ 1 ಯೂನಿಟ್ ಚೇಂಜ್ ಆಗಿದೆ, ಬಟ್ 2 ಅಯೋಡಿನ್ ಇರೋದಕ್ಕೆ ಐ ಹ್ಯಾವ್ ಟು ರೈಟ್ ಇಟ್ 2. ಸೊ ಸಿಂಪ್ಲಿಫೈ ಆಗ್ತದ ಅಂದಾಗ ಸಿಂಪ್ಲಿಫೈ ಮಾಡ್ಕೊಳ್ಳಿ, 2 3 is 6. ಅಂದರೆ ಈಗೇನು ಮಾಡಬೇಕು, 3 ಅಯೋಡಿನಿಗೆ ಮಲ್ಟಿಪ್ಲೈ ಮಾಡಿ, 1 ಕ್ರೋಮಿಯಮಿಗೆ ಮಲ್ಟಿಪ್ಲೈ ಮಾಡಿ, ಸೊ ದ್ಯಾಟ್ ಯು ವಿಲ್ ಗೆಟ್ ಕ್ರೋಮಿಯಂ 1 ಆಲ್ರೆಡಿ ಇದೆ, ಅಯೋಡಿನ್ ನೋಡಿ 3 2s ಬರೀಬೇಕು, ಹೌದಾ? 3 2s ಐ ವಿಲ್ ರೈಟ್ 6 ಹಿಯರ್, 6. ದೆನ್ ಅಯೋಡಿನ್, ಸೊ ಹಿಯರ್ 3I2, ಕ್ರೋಮಿಯಂ ಆಲ್ರೆಡಿ 2 × 1 2 ಇದೆ. ನಮಗೆ ಇಲ್ಲಿ ವಾಟರ್ನ ಬ್ಯಾಲೆನ್ಸ್ ಮಾಡುವಂಥ ಅವಶ್ಯಕತೆ ಇಲ್ಲ, ಬಟ್ ಮಾಡೋಣಂತೆ ಅದನ್ನು ಕೂಡ. 7 ಆಕ್ಸಿಜನ್ ಇದೆ, ಸೊ ಐ ವಿಲ್ ರೈಟ್ 7 ಹಿಯರ್, ಸೊ 14H+ ಐ ಹ್ಯಾವ್ ಟು ರೈಟ್. ಇದು ಬ್ಯಾಲೆನ್ಸ್ ರಿಯಾಕ್ಷನ್. ಈಗ ಕ್ವಶನ್ ನೋಡಿ, ಹೌ ಮೆನಿ ಮೋಲ್ಸ್ ಆಫ್ ಎಸಿಡಿಫೈಡ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಟು ಲಿಬರೇಟ್ 6 moles ಆಫ್ I2. ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, 3 moles ಆಫ್ I2 ಲಿಬರೇಟೆಡ್ ಬೈ 1 mole ಆಫ್ ಪೊಟ್ಯಾಷಿಯಂ ಡೈಕ್ರೋಮೇಟ್, ಹೌದಾ? K2Cr2O7. ಸೊ ದ್ಯಾಟ್ ವಿ ಕ್ಯಾನ್ ಸೇ 6 moles by 2. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಡಿ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಬ್ಯಾಲೆನ್ಸಿಂಗ್ ಭಾಳ ಇಂಪಾರ್ಟೆಂಟ್, ಇಲ್ಲಿ ನೆನ್ಪಿಟ್ಕೊಳ್ಳಿ. ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವಶನ್. KCET 2020 ಕೇಳಿರೋಂಥ ಕ್ವಶನು, ರೈಟ್? ಸೊ ಇದರಲ್ಲಿ ಕ್ವಶನ್ ಏನಿದೆ, Cu2Cl2 ಆ್ಯಂಡ್ CuCl2 ಇನ್ ಎಕ್ವಿಯಸ್ ಸೊಲ್ಯೂಷನ್ ವಿಚ್ ಈಸ್ ಮೋರ್ ಸ್ಟೇಬಲ್. ವಿದ್ಯಾರ್ಥಿಗಳೇ, ಈ ಕ್ವಶನ್ಸನ್ನು ಆನ್ಸರ್ ಮಾಡೋದಕ್ಕೆ ಐ ವಿಲ್ ಟೆಲ್ ಯು ಅ ಸ್ಮಾಲ್ ಹಿಸ್ಟರಿ ಆಫ್ ದಿಸ್. ಬಹಳ ಇಂಪಾರ್ಟೆಂಟು, ಬಹಳ ಕಡೆ ನಿಮಗೆ ಹೆಲ್ಪ್ ಆಗುವಂಥದ್ದು, ಕರೆಕ್ಟಾಗಿ ಕೇಳಿ. ಸೊ ಇದರಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದರೆ, ಆಲ್ವೇಸ್ ರಿಮೆಂಬರ್ ಸ್ಟೆಬಿಲಿಟಿ ಆಫ್ ಅಯಾನ್ಸ್ ಅಂತ ಬಂದಾಗ ಸಮ್ ಎಕ್ಸಾಂಪಲ್ಸ್ ಐ ವಿಲ್ ಗಿವ್ ಯು. ಈಗ ಫಾರ್ ಎಕ್ಸಾಂಪಲ್ Fe2+, Fe3+, ವಿಚ್ ಈಸ್ ಮೋರ್ ಸ್ಟೇಬಲ್, ಅಥವಾ Titanium 4+, Titanium 2+, ವಿಚ್ ಈಸ್ ಮೋರ್ ಸ್ಟೇಬಲ್, ಅಥವಾ Mn2+, Mn5+ ಅಥವಾ 3+ ಅಂತ ತಗೊಳ್ಳಂತೆ, ವಿಚ್ ಈಸ್ ಮೋರ್ ಸ್ಟೇಬಲ್. ಸಿಮಿಲರ್ಲಿ Cu+2, Cu+, ವಿಚ್ ಈಸ್ ಮೋರ್ ಸ್ಟೇಬಲ್. ಇವು 4 ಅರ್ಥ ಮಾಡ್ಕೊಳ್ಳಿ. ಇವೆಲ್ಲ ಕೇಸಲ್ಲಿ ಈ ಸ್ಟೆಬಿಲಿಟಿಯನ್ನು ನಾವು ಎಕ್ಸ್ಪ್ಲೇನ್ ಮಾಡೋದು ಓನ್ಲಿ ಆನ್ ದ ಬೇಸಿಸ್ ಆಫ್, ರಿಮೆಂಬರ್, ಕಾನ್ಫಿಗರೇಷನ್. ಬಹಳ ಇಂಪಾರ್ಟೆಂಟು. ಹೇಗೆ? ಕರೆಕ್ಟಾಗಿ ನೋಡಿ. ಸೊ ನಾನು ನಿನ್ನೆ ಕ್ಲಾಸಲ್ಲೂ ಕೂಡ ಹೇಳಿದ್ದೆ, ಕಾನ್ಫಿಗರೇಷನನ್ನು ಕಂಪ್ಲೀಟಾಗಿ ಪರ್ಫೆಕ್ಟ್ ಮಾಡಿ. ಈಗ Fe2+ ಆದ ತಕ್ಷಣ ನಿಮಗೆ ಯಾವುದು ನೆನಪಿಗೆ ಬರಬೇಕು ಅಂತಂದರೆ, Fe2+ ಈಸ್ D6 ಸಿಸ್ಟಮ್ ಅನ್ನೋದು ಇಮಿಡಿಯೇಟ್ ಆಗಿ ಬರಬೇಕು. Fe3+ ಈಸ್ D5 ಸಿಸ್ಟಮ್ ಅನ್ನೋದು ಇಮಿಡಿಯೇಟ್ ಆಗಿ ಬರಬೇಕು. ಸರ್ ಅದು ಹೇಗೆ ಬರ್ತದೆ ಅಂದರೆ ಪ್ರಾಕ್ಟೀಸ್ ಮಾಡಿದ್ರೆ ಬರ್ತದೆ. ಐರನ್ ಕಾನ್ಫಿಗರೇಷನ್ ಗೊತ್ತಿದೆ ನಿಮಗೆ. ಐರನ್ ಕಾನ್ಫಿಗರೇಷನ್ ಇಸ್ 4s2 3d6 ಇದೆ. ಸೊ 4s2 3d6 ಇದೆ ಅಂತಂದರೆ 2+ ಅಂದರೆ 4s ಇಂದ ಹೋಯಿತು, D6 ಸಿಸ್ಟಮ್ ಅಂತ ಹೇಳ್ತೀವಿ. 3+ ಅಂತಂದರೆ ಇದರಿಂದನೂ 1 ಹೋಯಿತು, D5 ಸಿಸ್ಟಮ್ ಅಂತ ಹೇಳ್ತೀವಿ. ಹಾಗಾದರೆ ಯಾವುದು ಸ್ಟೇಬಲ್? ಎಸ್, ಹಾಫ್ ಫಿಲ್ಡ್ ಇಸ್ ಮೋರ್ ಸ್ಟೇಬಲ್. ಸೊ Fe3+ ಇಸ್ ಮೋರ್ ಸ್ಟೇಬಲ್ ದ್ಯಾನ್ Fe2+. ಅದೇ ರೀತಿ Ti+4 ಈಸ್ ಆರ್ಗಾನ್ ಕಾನ್ಫಿಗರೇಷನ್. ಯಾಕಂದರೆ ಟಿಟಾನಿಯಂ ಕಾನ್ಫಿಗರೇಷನ್ ಏನು? ಟಿಟಾನಿಯಂ ಕಾನ್ಫಿಗರೇಷನ್ ಬಂದುಬಿಟ್ಟು 3d2 4s2. 4 ತೆಗೆದ ಮೇಲೆ ಉಳಿದಿರೋದೇನು? ಆರ್ಗಾನ್, ಹೌದಾ? ಡೆಫಿನೆಟ್ಲಿ ಇದು D2 ಸಿಸ್ಟಮ್. ಆರ್ಗಾನ್ ಇಸ್ ಮೋರ್ ಸ್ಟೇಬಲ್, ನೋ ಡೌಟ್ ಇನ್ ಇಟ್. ಅದೇ ರೀತಿ ಮ್ಯಾಂಗನೀಸ್ 2+ ಇದೆ, ಮೋರ್ ಸ್ಟೇಬಲ್. ಯಾಕೆ ಹೇಳಿ? ಇದು D5 ಸಿಸ್ಟಮ್, ಇದು D4 ಸಿಸ್ಟಮ್. ಹಾಗಾದರೆ ಇದರಲ್ಲಿ ಇಲ್ಲೂ ಕೂಡ ಕಾನ್ಫಿಗರೇಷನ್ ನೋಡಿದರೆ Cu+1 ಇಸ್ D10 ಸಿಸ್ಟಮ್, ದಿಸ್ ಬಂದ್ಬಿಟ್ಟು D9 ಸಿಸ್ಟಮ್. ಹಾಗಾದರೆ ಯಾವುದು ಸ್ಟೇಬಲ್?
ನೀವು ಹೇಳ್ತೀರಿ ಈಗ ಸರ್ ಇದು ಸ್ಟೇಬಲ್ ಅಂತ ಹೇಳಿ, ಬಟ್ ಐ ವಿಲ್ ಟೆಲ್ ಯು, ರಿಮೆಂಬರ್ ವೆರಿ ಇಂಪಾರ್ಟೆಂಟ್, ಐ ವಿಲ್ ಟೆಲ್ ಯು ಔಟ್ ಆಫ್ ದೀಸ್ ಟು ದಿಸ್ ಈಸ್ ಮೋರ್ ಸ್ಟೇಬಲ್. ಹೇಗೆ? ವೆರಿ ಇಂಪಾರ್ಟೆಂಟ್, ಕರೆಕ್ಟಾಗಿ ನೋಡಿ. ಹೇಗಪ್ಪ ಅಂತಂದರೆ ಇದು ಎಕ್ಸೆಪ್ಷನ್ ಅಂತ ನೆನ್ಪಿಟ್ಕೊಳ್ಳಿ, ಎಕ್ಸೆಪ್ಷನ್ ಅಂತ ನೆನ್ಪಿಟ್ಕೊಳ್ಳಿ. ಎಕ್ಸೆಪ್ಷನ್ ಹೇಗೆ ಅಂದರೆ ಇವೆಲ್ಲದಕ್ಕೂ ಕಾನ್ಫಿಗರೇಷನ್ ರೀಸನ್ ಆಗ್ತದೆ, ಬಟ್ ಇಲ್ಲಿ ಮಾತ್ರ ಇದು ಯಾಕೆ ಸ್ಟೇಬಲ್ ಅಂತಂದರೆ ಬಿಕಾಸ್ ಆಫ್ ರಿಮೆಂಬರ್ ಮೋರ್ ನೆಗೆಟಿವ್ ಹೈಡ್ರೇಷನ್ ಎಂಥಾಲ್ಪಿ. ರಿಮೆಂಬರ್ ಮೋರ್ ನೆಗೆಟಿವ್ ಹೈಡ್ರೇಷನ್ ಎಂಥಾಲ್ಪಿ, ಭಾಳ ಇಂಪಾರ್ಟೆಂಟು. ಮೋರ್ ನೆಗೆಟಿವ್ ಹೈಡ್ರೇಷನ್ ಎಂಥಾಲ್ಪಿ ಇಸ್ ದ ರೀಸನ್ ಫಾರ್ ವಿಚ್ Cu2+ ಇಸ್ ಮೋರ್ ಸ್ಟೇಬಲ್ ದ್ಯಾನ್ Cu+1. ಅಂದರೆ ಇದು ಒಂದು ಕೇಸಿಗೆ ಮಾತ್ರ ಕಾನ್ಫಿಗರೇಷನ್ ಅನ್ನು ನೋಡೋ ಹಾಗಿಲ್ಲ. ಯು ಹ್ಯಾವ್ ಟು ಸಿ ಹೈಡ್ರೇಷನ್ ಎನರ್ಜಿ ಆಫ್ Cu2+ ಇಸ್ ಮೋರ್. ಸೊ ಈಗ ನಾವು Cu2+ ಮೋರ್ ಸ್ಟೇಬಲ್ ದ್ಯಾನ್ Cu+1 ಅಂತ ಹೇಳಿ ರೆಡಿಯಾಗಿ ಹೋಗ್ಬಿಟ್ವಿ. ಆದರೆ ಕ್ವಶನ್ ಯಾವ ರೀತಿ ಕೇಳಿಬಿಟ್ಟಿದ್ದಾರೆ, Cu2Cl2 ಆ್ಯಂಡ್ CuCl2 ಕೇಳಿಬಿಟ್ಟಿದ್ದಾರೆ. ಹೀಗೆ ಕೇಳಿದರೂ ಕೂಡ ಆಕ್ಸಿಡೇಷನ್ ಸ್ಟೇಟ್ ಕ್ಯಾಲ್ಕುಲೇಟ್ ಮಾಡಿ. Cu ಇಸ್ ಇನ್ +1 ಸ್ಟೇಟ್, Cu2 ಇಸ್ +2 ಸ್ಟೇಟ್. ಹೌದಾ? ಹಾಗಾದ್ರೆ ಯಾವುದು ಸ್ಟೇಬಲ್? ಇಮಿಡಿಯೇಟ್ ಆಗಿ ಹೇಳಿ, Cu2+ ಇಸ್ ಮೋರ್ ಸ್ಟೇಬಲ್. ಹೌದಾ? Cu2+ ಇಸ್ ಮೋರ್ ಸ್ಟೇಬಲ್ ಅಂದ್ರೆ ಆನ್ಸರ್ ಯಾವ್ದಾಗ್ತದೆ? ಆನ್ಸರ್ ಶುಡ್ ಬಿ ಡಿ. CuCl2 ಇಸ್ ಮೋರ್ ಸ್ಟೇಬಲ್ ದೆನ್ Cu2Cl2. ಇನ್ನೊಂದು ಪಾಯಿಂಟ್ ಅನ್ನು ನೆನ್ಪಿಟ್ಕೊಳ್ಳಿ, ವಿ ನೋ ದ್ಯಾಟ್ CET ಎಕ್ಸಾಮಿನಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಹಾಗಾದರೆ ಯಾವ ಕ್ವಶನ್ ಅನ್ನು ಬಿಟ್ಟು ಬರಬಾರ್ದು, ಮಾರ್ಕ್ ಮಾಡಬೇನೇ ಬರಬೇಕು, ಲಾಸ್ಟಿಗೆ ಮಾರ್ಕ್ ಮಾಡೇನೆ ಬರಬೇಕು, ನೋ ಡೌಟ್ ಇನ್ ಇಟ್. ಆದರೆ ಕೆಲವೊಂದಷ್ಟು ಸ್ಟೇಟ್ಮೆಂಟ್ ಟೈಪ್ ಆಫ್ ಕ್ವಶನ್ಸ್ ಅಲ್ಲಿ ಒಂದಷ್ಟು ಆಪ್ಷನ್ಸ್ಗಳನ್ನ ಎಲಿಮಿನೇಟ್ ಮಾಡ್ಬೋದು ನಾವು. ಸೊ ನೀವು ಇದರ ಬಗ್ಗೆ ಏನೂ ಗೊತ್ತಿಲ್ಲ ಅಂತಂದ್ರೂ ಕೂಡ ಒಂದು ಲಾಜಿಕ್ ಏನು, 4 ಸ್ಟೇಟ್ಮೆಂಟ್ ಓದಿದ್ರೆ ಯಾರಾದರೂ ಹೇಳೋದಕ್ಕೆ ಸಾಧ್ಯ ಆಗಬೇಕು, ಔಟ್ ಆಫ್ ದೀಸ್ ಟು ಒನ್ ಶುಡ್ ಬಿ ದ ಆನ್ಸರ್. ಕರೆಕ್ಟಾ? ಈಗ ನಿಮಗೆ ಇದರ ಬಗ್ಗೆ ಗೊತ್ತಿಲ್ಲ ಅಂತಂದ್ರೂ ಕೂಡ ಟೇಕ್ ಅ ಚಾನ್ಸ್ ಬಿಟ್ವೀನ್ C ಆ್ಯಂಡ್ D ಆ್ಯಂಡ್ ಪುಟ್ ದ ಮಾರ್ಕ್. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ಈ ಲಾಜಿಕ್ಕು ಕೂಡ ಇರೋದಿಲ್ಲ. ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ, ಸೊ ಲಾಜಿಕ್ ಇಲ್ಲದೆ ಜೀವನ ನಡೆಸೋದಕ್ಕೆ ಸಾಧ್ಯ ಇಲ್ಲ. ಹೌದಾ? ಈ ಕೆಮಿಸ್ಟ್ರಿ ಆಗಿರ್ಬೋದು, ಫಿಸಿಕ್ಸ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಬಯಾಲಜಿ ಆಗಿರ್ಬೋದು, ಸೊ ಒಂದು 4 ಮಾರ್ಕ್ಸ್ ಜಾಸ್ತಿ ಬೀಳ್ಬೋದು, ಕಡಿಮೆ ಬೀಳ್ಬೋದು. ಬಟ್ ಈ ಕ್ವಶನ್ಸ್ಗಳನ್ನು ಟ್ರೀಟ್ ಮಾಡುವಂತಹ ರೀತಿ ಏನಿದೆ ಅದು ನಮಗೆ ನಮ್ಮ ಜೀವನದಲ್ಲಿ ಕಾಮನ್ ಸೆನ್ಸನ್ನು ಕಲಿಸ್ಕೊಡ್ತದೆ. ಸೊ ಅದಕ್ಕೆ ಆ ಕಾಮನ್ ಸೆನ್ಸ್ ಅಥವಾ ಲಾಜಿಕ್ ಇದ್ದರೆ ನಿಮ್ಮ ಜೀವನದಲ್ಲಿ ನೀವು ಮುಂದೆ ಬರ್ತೀರಿ. 4 ಮಾರ್ಕ್ಸ್ ಇದರಲ್ಲಿ ಕಡಿಮೆ ತೆಗಿರಿ, ಜೀವನ ಭಾಳ ದೊಡ್ಡದಿದೆ. ಡೋಂಟ್ ವರಿ ಅಬೌಟ್ ದ್ಯಾಟ್. CET ಒಂದು ಜೀವನ ಅಲ್ಲ, ನೀಟ್ ಒಂದು ಜೀವನ ಅಲ್ಲ. ಹೌದಾ? ಸೊ ಇಲ್ಲಿ ಆನ್ಸರ್ ಬಂದ್ಬಿಟ್ಟು Cu2Cl2 ವಿಚ್ ಇಸ್ ಮೋರ್ ಸ್ಟೇಬಲ್ ದ್ಯಾನ್ CuCl2. ಐ ಹೋಪ್ ಯು ಅಂಡರ್ಸ್ಟುಡ್. ಎಸ್, ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಸೊ ಇದರಲ್ಲಿ ಈ ಒಂದು PDF ಏನಿದೆ, ಸೊ ಇದನ್ನು ವಿತ್ ಕ್ವಶನ್ಸ್, ನನ್ನ ಪೂರ್ತಿ ಇದು ಕಂಪ್ಲೀಟ್ ಆದಮೇಲೆ ಕ್ವಶನ್ಸನ್ನು ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ, ಆದರೆ ವಿತ್ ಆನ್ಸರ್ನ ಹಾಕಿರೋದಿಲ್ಲ. ಯಾಕೆಂದರೆ ಆನ್ಸರ್ನ ನೀವು ಇನ್ನೊಂದ್ಸಲ ಟ್ರೈ ಮಾಡಿ, ಅದರಲ್ಲಿ ಆನ್ಸರ್ ಗೊತ್ತಾಗಿಲ್ಲ ಅಂತಂದರೆ ನನ್ನ ವಿಡಿಯೋವನ್ನು ನೋಡಿ ಮಾರ್ಕ್ ಮಾಡಿಕೊಂಡು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಆ ಕಾರಣದಿಂದ ನಾನು ಇಲ್ಲಿ ಬರೆದಿರುವಂತಹ ಆನ್ಸರ್ಸನ್ನು ಅಲ್ಲಿ ಹಾಕೋದಿಲ್ಲ. ರೈಟ್? ಎಸ್. ನೆಕ್ಸ್ಟ್ move to the next question is the element in which electrons are progressively filled in 4f orbitals called. ಬಹಳ ಸಿಂಪಲ್. 4f ಆರ್ಬಿಟಲ್ ಇದೆ ಅಂತಂದ್ರೆ ದಿಸ್ ಇಸ್ ಲ್ಯಾಂಥನೈಡ್ಸ್. ಸೊ ಇಲ್ಲಿ ಎಫ್ ಬ್ಲಾಕ್ ಎಲಿಮೆಂಟ್ ಬಗ್ಗೆ ಒಂದು ಸಿಂಪಲ್ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ಸೊ ಎಫ್ ಬ್ಲಾಕ್ ಎಲಿಮೆಂಟ್ ಅಲ್ಲಿ ನಮಗೆ ಲ್ಯಾಂಥನೈಡ್ ಸೀರೀಸ್ ಒಂದಿದೆ, ರೈಟ್? ಆಕ್ಟಿನೈಡ್ ಸೀರೀಸ್ ಒಂದಿದೆ. ಹೌದಾ? ಲ್ಯಾಂಥನೈಡ್ಸ್ ಅಲ್ಲಿ 14 ಎಲಿಮೆಂಟ್ ಇದೆ, ಆಕ್ಟಿನೈಡ್ಸ್ ಅಲ್ಲಿ 14 ಎಲಿಮೆಂಟ್ಸ್ ಇದೆ. ಅಂಡ್ ಲ್ಯಾಂಥನೈಡ್ಸ್ ಇನ್ ವಿಚ್ 4f orbitals are filled, actinides in which 5f orbitals are filled. Because of that, answer for this question is C, lanthanides. Next, go to the next question. Yes, ಈ ಕ್ವಶನ್ ಅನ್ನು ಕೇಳಿರೋದು KCET 2019 ಅಲ್ಲಿ. ಬಹಳ ಸಿಂಪಲ್ ಇದೆ ನೋಡಿ. ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಟು ಸೀರಿಯಂ ಅಂತ ಇದೆ. ಇದಕ್ಕೆ ಒಂದು ಕಾನ್ಸೆಪ್ಟ್ ಅನ್ನು ನಾವು ಅರ್ಥ ಮಾಡಿಕೊಂಡು ಇದನ್ನು ಮುಂದುವರಿಯೋಣಂತೆ. ಸೊ ನಾವು ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ, ಲ್ಯಾಂಥನೈಡ್ ಕ್ಯಾನ್ ಎಕ್ಸಿಬಿಟ್ +3 ಕಾಮನ್ ಆಕ್ಸಿಡೇಷನ್ ಸ್ಟೇಟ್. ಹೌದಾ? ಕಾಮನ್ ಆಕ್ಸಿಡೇಷನ್ ಸ್ಟೇಟ್. ದೆನ್ +4 ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಪಾಸಿಬಿಲಿಟಿ ಇದೆ, +2 ಲೋವರ್ ಆಕ್ಸಿಡೇಷನ್ ಸ್ಟೇಟ್ಸ್ ಪಾಸಿಬಿಲಿಟಿ ಇದೆ. ಈಗ ಈ ಕೇಸಲ್ಲಿ ರಿಮೆಂಬರ್ +3 is ಕಾಮನ್ ಆಕ್ಸಿಡೇಷನ್ ಸ್ಟೇಟ್, ವಿ ಕ್ಯಾನ್ ಸೇ ದಿಸ್ ಈಸ್ ಮೋರ್ ಸ್ಟೇಬಲ್. ಈಗ +4+2 ಆಗೋದಿಲ್ಲ ಅಂತ ಹೇಳ್ತಾ ಇಲ್ಲ. ಕೆಲವೊಂದು ಎಲಿಮೆಂಟಲ್ಲಿ +4 ಆಗ್ತದೆ, ಕೆಲವೊಂದು ಎಲಿಮೆಂಟಲ್ಲಿ +2 ಆಗ್ತದೆ. ಬಟ್ ಆಲ್ವೇಸ್ ರಿಮೆಂಬರ್ ದೋಸ್ ಎಲಿಮೆಂಟ್ ಎಕ್ಸಿಬಿಟ್ +2 ಆಕ್ಸಿಡೇಷನ್ ಸ್ಟೇಟ್ ಆಲ್ವೇಸ್ ಆಕ್ಟ್ ಆಸ್ ಅ ರೆಡ್ಯೂಸಿಂಗ್ ಏಜೆಂಟ್. ರಿಮೆಂಬರ್, ರೆಡ್ಯೂಸಿಂಗ್ ಏಜೆಂಟ್. ಆ್ಯಂಡ್ +4 ಆಕ್ಸಿಡೇಷನ್ ಸ್ಟೇಟ್ ಆಲ್ವೇಸ್ ಆಕ್ಟ್ ಆಸ್ ಅ ಆಕ್ಸಿಡೈಸಿಂಗ್ ಏಜೆಂಟ್. ರಿಮೆಂಬರ್, ಆಕ್ಸಿಡೈಸಿಂಗ್ ಏಜೆಂಟ್. ಯಾಕೆ ಅದನ್ನು ಅರ್ಥ ಮಾಡ್ಕೊಳ್ಳಿ. ರೆಡ್ಯೂಸಿಂಗ್ ಏಜೆಂಟ್ ಅಂದ್ರೇನು? ವಿಚ್ ಕ್ಯಾನ್ ರೆಡ್ಯೂಸ್ ದ ಅದರ್ ಇಟ್ ಸೆಲ್ಫ್ ಗೆಟ್ ಆಕ್ಸಿಡೈಸ್. ಸೊ +2 ದಲ್ಲಿದೆ ಅಂದರೆ ಮೋರ್ ಸ್ಟೇಬಲ್ ಏನು? +3.
ಸೊ +2 ಕಂಪೌಂಡು ಇಟ್ ಕ್ಯಾನ್ ಆಕ್ಸಿಡೈಸ್ ಇಟ್ ಸೆಲ್ಫ್ ಟು +3 ಆಕ್ಟಿಂಗ್ ಆಸ್ ಎ ರಿಡ್ಯೂಸಿಂಗ್ ಏಜೆಂಟ್. ಹೌದಾ? ಸೊ ಅದೇ ರೀತಿ +4 ಕಂಪೌಂಡ್ ಏನಿದೆ, ದಿಸ್ +4 ಕಂಪೌಂಡ್ ಆಕ್ಸಿಡೈಸಿಂಗ್ ಏಜೆಂಟ್. ಯಾಕೆ? ಬಿಕಾಸ್ ಆಕ್ಸಿಡೈಸಿಂಗ್ ಏಜೆಂಟ್ ಇಸ್ ದ ಒನ್ ವಿಚ್ ಕ್ಯಾನ್ ಆಕ್ಸಿಡೈಸ್ ದ ಅದರ್, ಇಟ್ ಸೆಲ್ಫ್ ಗೆಟ್ ರಿಡ್ಯೂಸ್ಡ್. ಇಟ್ ಸೆಲ್ಫ್ ಗೆಟ್ ರಿಡ್ಯೂಸ್ಡ್ ಅಂತ ಅಂದ್ರೆ +4 ಇಂದ +3 ಸ್ಟೇಬಲ್ ಇರೋದಕ್ಕೆ ಇಟ್ ವಿಲ್ ಗೆಟ್ ರಿಡ್ಯೂಸ್ ಟು +3. ಆ +3ಗೆ ಹೋಗೋದು ಮೋರ್ ಸ್ಟೇಬಲ್ ಸ್ಟೇಟ್ ಆಗಿರೋದಕ್ಕೆ ಇಟ್ ಕ್ಯಾನ್ ಆಕ್ಟ್ ಆಸ್ ಆಕ್ಸಿಡೈಸಿಂಗ್ ಏಜೆಂಟ್ ಈಸಿಲಿ. ಇದರಲ್ಲಿ ಒಂದು ಫೇಮಸ್ ಸ್ಟೇಟ್ಮೆಂಟ್ ಅಂತ ಅಂದ್ರೆ ಲ್ಯಾಂಥನೈಡ್ಸ್ ಕೇಸಲ್ಲಿ ಸೀರಿಯಂ +4 ಆಕ್ಟ್ ಆಸ್ ಆಕ್ಸಿಡೈಸಿಂಗ್ ಏಜೆಂಟ್ ಅನ್ನೋದು ಫೇಮಸ್ ಒನ್, ನೆನ್ಪಿಟ್ಕೊಳ್ಳಿ. ಸೊ ಇದರ ಬೇಸಿಸ್ ಮೇಲೆ ಈ ಕ್ವಶನ್ ಸಾಲ್ವ್ ಮಾಡೋಣಂತೆ. ಈ ಕ್ವಶನ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಇದೆ. ಫಸ್ಟ್ ಸ್ಟೇಟ್ಮೆಂಟ್ ಎ ಓದಿದ ತಕ್ಷಣ ಗೊತ್ತಾಗ್ತದೆ, ಸೀರಿಯಂ +4 ಇಸ್ ಅ ರಿಡ್ಯೂಸಿಂಗ್ ಏಜೆಂಟ್. ಇಲ್ಲಿ ನಾವು ಹೇಳಿದ್ದು ಆಕ್ಸಿಡೈಸಿಂಗ್ ಏಜೆಂಟ್ ಅಂತಂದ್ರೆ ಆನ್ಸರ್ ಫಾರ್ ದಿಸ್ ಕ್ವಶನ್ ಶುಡ್ ಬಿ ಎ, ನೋ ಡೌಟ್ ಇನ್ ಇಟ್. ಆದರೂ ಮುಂದಿನ ಸ್ಟೇಟ್ಮೆಂಟ್ ಅರ್ಥ ಮಾಡ್ಕೊಳ್ಳೋಣಂತೆ. ಸೀರಿಯಂ ಇನ್ +3 ಆಕ್ಸಿಡೇಷನ್ ಸ್ಟೇಟ್ ಇಸ್ ಮೋರ್ ಸ್ಟೇಬಲ್ ದ್ಯಾನ್ +4, ಡೆಫಿನೆಟ್ಲಿ ಕರೆಕ್ಟ್. ಅಂದ್ರೆ ಕರೆಕ್ಟ್ ಸ್ಟೇಟ್ಮೆಂಟ್ ಇದು, ನಮಗೆ ಬೇಕಾಗಿದೆ ಇನ್ಕರೆಕ್ಟ್. ಅಟಾಮಿಕ್ ಸೈಜ್ ಆಫ್ ಸೀರಿಯಂ ಇಸ್ ಮೋರ್ ದೆನ್ ದಟ್ ಆಫ್ ದ ಲುಟೇಷಿಯಂ, ಲ್ಯಾಂಥನೈಡ್ ಕಾಂಟ್ರಾಕ್ಷನ್, ಕರೆಕ್ಟ್. ಸೀರಿಯಂ ಶೋಸ್ ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಆಫ್ +3 and +4, ಕರೆಕ್ಟ್. ಅಂದ್ರೆ ಕರೆಕ್ಟ್ ಅಂದ್ರೆ ಏನು? ಆನ್ಸರ್ ಅಲ್ಲ, ಕರೆಕ್ಟ್ ಸ್ಟೇಟ್ಮೆಂಟು. ಸೊ ಇನ್ಕರೆಕ್ಟ್ ಒನ್ ಇಸ್ ದಿಸ್, ಹೆನ್ಸ್ C+4 is reducing agent is wrong one. So like this we have to solve this question. Let us go to the next question. Yes, ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ನೋಡಿ. ಸೊ ದಿಸ್ ಕ್ವಶನ್ ಇಸ್ ಬೇಸ್ಡ್ ಆನ್ ಕ್ರೋಮೈಲ್ ಕ್ಲೋರೈಡ್ ಟೆಸ್ಟ್ ವಿಚ್ ವಾಸ್ ಆಸ್ಕ್ಡ್ ಇನ್ 2019. ನೀವು ಹೇಳ್ಬೋದು ಸರ್ ಇಡೀ ಟೆಕ್ಸ್ಟ್ ಬುಕ್ಕಲ್ಲಿ ಕ್ರೋಮೈಲ್ ಕ್ಲೋರೈಡ್ ಟೆಸ್ಟ್ ಇಲ್ಲ, ಇದರ ಮೇಲೆ ಕ್ವಶನ್ ಹೆಂಗೆ ಕೇಳ್ತಾರೆ? ಬಟ್ ರಿಮೆಂಬರ್ ಮೈ ಡಿಯರ್ ವಿದ್ಯಾರ್ಥಿಗಳೇ, ಸೊ ಕ್ರೋಮೈಲ್ ಕ್ಲೋರೈಡ್ ಟೆಸ್ಟ್ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ, ಬಟ್ ಪ್ರಾಕ್ಟಿಕಲಲ್ಲಿ ಇದೆ. ಪ್ರಾಕ್ಟಿಕಲಲ್ಲಿ ಈ ಟೆಸ್ಟನ್ನು ಕನ್ಫರ್ಮೇಟರಿ ಟೆಸ್ಟ್ ಫಾರ್ Cl- ಅಂತ ನಾವು ಕಲಿತೀವಿ. ಹೌದಾ? ಸೊ ಅದನ್ನು ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಳಿ. ಕ್ರೋಮೈಲ್ ಕ್ಲೋರೈಡ್ ಟೆಸ್ಟಲ್ಲಿ ಏನು ಮಾಡ್ತೀವಿ ನಿಮಗೆ ಅರ್ಥ ಆಗುವಂಥ ರೀತಿಯಲ್ಲಿ ಹೇಳ್ತೀನಿ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಫಸ್ಟು ಪೊಟ್ಯಾಷಿಯಂ ಡೈಕ್ರೋಮೇಟ್ ತಗೋತೀವಿ, ದಟ್ ಇಸ್ Cr2O7 2- ಅನ್ನು ತಗೋತೀವಿ. ಅದಕ್ಕೆ ಸ್ವಲ್ಪ ಆಸಿಡ್ ಅನ್ನು ಆ್ಯಡ್ ಮಾಡ್ತೀವಿ, ರೈಟ್? ಸೊ ಟು ವಿಚ್ ಕ್ಲೋರೈಡ್ ಸಾಲ್ಟ್ ಈಸ್ ಆ್ಯಡೆಡ್. ಸೊ ಇದನ್ನೇ ಪ್ರಾಕ್ಟಿಕಲಿ ಹೇಳಬೇಕು ಅಂದರೆ ನಮ್ಮ ಹತ್ರ ಗಿವನ್ ಸಾಲ್ಟ್ ಇರ್ತದೆ, ಕ್ಲೋರೈಡ್ ಕಂಟೈನಿಂಗ್ ಸಾಲ್ಟ್. ಅದಕ್ಕೆ ಪಿಂಚ್ ಆಫ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಹಾಕಿ, ಸ್ವಲ್ಪ H2SO4 ಹಾಕಿ, ಕಾನ್ಸಂಟ್ರೇಟ್ ಸಲ್ಫ್ಯೂರಿಕ್ ಆಸಿಡ್, ಸೊ ದ್ಯಾಟ್ ಇಟ್ ಈಸ್ ಗೋಯಿಂಗ್ ಟು ಇವಾಲ್ವ್ CrO2Cl2. ದ ನೇಮ್ ಆಫ್ ದಿಸ್ ಈಸ್ ಕ್ರೋಮೈಲ್ ಕ್ಲೋರೈಡ್. ಕ್ರೋಮೈಲ್ ಕ್ಲೋರೈಡ್ ಸ್ವಲ್ಪ ನೆನ್ಪು ಮಾಡ್ಕೊಳ್ಳಿ. ಇದನ್ನು ಎಲ್ಲಾದರೂ ಭೇಟಿಯಾಗಿದ್ದೀರಾ ನೀವು? ಆಗಿದ್ದೀವಿ. ಎಲ್ಲಿ? ರಿಮೆಂಬರ್ ಇಟಾರ್ಡ್ಸ್ ರಿಯಾಕ್ಷನ್. ಏನಾದರೂ ನೆನಪಿದೆಯಾ? ಆಲ್ಡಿಹೈಡ್ಸ್ ಚಾಪ್ಟರ್ದಲ್ಲಿ ಇಟಾರ್ಡ್ಸ್ ರಿಯಾಕ್ಷನ್ ಅಲ್ಲಿ ಬೆಂಜಾಲ್ಡಿಹೈಡ್ ಪ್ರಿಪರೇಷನ್ ಮಾಡಬೇಕಾದ್ರೆ ಆಸ್ ಆಕ್ಸಿಡೈಸಿಂಗ್ ಏಜೆಂಟ್ ಇದನ್ನು ಯೂಸ್ ಮಾಡ್ತೀವಿ. ಎಸ್, ಕ್ರೋಮೈಲ್ ಕ್ಲೋರೈಡ್ ಏನಿದೆ ಇದು ರೆಡ್ಡಿಶ್ ಬ್ರೌನ್ ವೇಪರ್ಸ್, ಗೊತ್ತಿರಲಿ, ರೆಡ್ಡಿಶ್ ಬ್ರೌನ್ ವೇಪರ್ಸ್. ಸೊ ಸ್ವಲ್ಪ ಇರಿಟೇಟಿಂಗ್ ಇರ್ತದೆ, ಸಫೋಕೇಟಿಂಗ್ ಇರ್ತದೆ. ಅದಕ್ಕೆ CrO2Cl2 ಈ ಟೆಸ್ಟ್ ಅನ್ನು ಜನರಲಿ ಬಹಳಷ್ಟು ಕಾಲೇಜಸ್ಗಳಲ್ಲಿ ಮಾಡೋದಿಲ್ಲ, ಬಟ್ ಸಿಲೆಬಸ್ಸಿಗಿದೆ, ರೈಟ್? CrO2Cl2 ಫಾರ್ಮ್ ಆಗ್ತದೆ. ಸೊ ದಿಸ್ CrO2Cl2 ವೆನ್ ಇಟ್ ರಿಯಾಕ್ಟ್ ವಿತ್ NaOH ಏನು ಫಾರ್ಮ್ ಆಗ್ತದೆ? ಹಾಗಾದ್ರೆ ನೋಡಿ, Na2CrO4 ಫಾರ್ಮ್ ಆಗ್ತದೆ. Na2CrO4 Na2CrO4 ಅಂತ ನಾವೇನು ಹೇಳ್ತೀವಿ? ದಿಸ್ ಈಸ್ ರಿಮೆಂಬರ್ ಯೆಲ್ಲೋ ಸೊಲ್ಯೂಷನ್. ರಿಮೆಂಬರ್ ಯೆಲ್ಲೋ ಸೊಲ್ಯೂಷನ್, ಯೆಲ್ಲೋ ಕಲರ್ ಇದು. ನಾವು ಇದು ಇಲ್ಲಿಗೆ ಮುಗಿದಿಲ್ಲ, ಮುಂದೇನು ಮಾಡ್ತೀವಿ ಅಂತಂದರೆ ಈ ಸೋಡಿಯಂ ಕ್ರೋಮೇಟನ್ನು, ಸೊ ವಿಚ್ ವಿ ಟ್ರೀಟೆಡ್ ವಿತ್ ಲೆಡ್ ಎಸಿಟೇಟ್. ಲೆಡ್ ಎಸಿಟೇಟ್ ಅಂತಂದರೆ CH3COO ಟ್ವೈಸ್ Pb. ಸೊ ಇದರ ಜೊತೆ ರಿಯಾಕ್ಟ್ ಮಾಡಿದಾಗ ಇನ್ ಪ್ರೆಸೆನ್ಸ್ ಆಫ್ ಆಸಿಟಿಕ್ ಆಸಿಡ್ CH3COOH ಯು ಆರ್ ಗೋಯಿಂಗ್ ಟು ಅಬ್ಟೇನ್ PbCrO4. ಯಾರಾದರೂ ಈ ಟೆಸ್ಟನ್ನು ಲ್ಯಾಬಲ್ಲಿ ಮಾಡಿದರೆ ನೆನಪಿರ್ತದೆ, ದ ಪ್ರೆಸಿಪಿಟೇಟ್ ಕಲರ್ ಬಂದುಬಿಟ್ಟು ಯೆಲ್ಲೋ ಪ್ರೆಸಿಪಿಟೇಟ್. ರಿಮೆಂಬರ್ ಯೆಲ್ಲೋ ಪ್ರೆಸಿಪಿಟೇಟ್. ಸೊ ದಿಸ್ ಈಸ್ ದ ಕ್ರೋಮೈಲ್ ಕ್ಲೋರೈಡ್ ಟೆಸ್ಟ್. ಇದರಲ್ಲಿ ಕ್ವಶನ್ ನೋಡಿ, ಮಿಕ್ಸ್ಚರ್ ಆಫ್ NaCl potassium dichromate is heated with constant sulfuric acid, deep red vapors and are formed. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ಫಾಲ್ಸ್ ಅಂತ ಕೇಳಿದ್ದಾರೆ. ನಮಗೆ ಫಾಲ್ಸ್ ಬೇಕು. ಒನ್ಸ್ ಅಗೇನ್ ಕಾಮನ್ ಸೆನ್ಸ್ ಏನಿಲ್ಲಿ, ಲಾಜಿಕ್ ಏನಿಲ್ಲಿ, 4 ಸ್ಟೇಟ್ಮೆಂಟನ್ನು ಓದಿದ ಮೇಲೆ ಒಂದಂತೂ ಕ್ಲಿಯರ್ ಮಾಡ್ಕೋಬೇಕು. ಐದರ್ ದಿಸ್ ಆರ್ ದಿಸ್ ಶುಡ್ ಬಿ ದ ಆನ್ಸರ್. ಕಾಮನ್ ಸೆನ್ಸ್ ಅದು. ಯಾಕಂದರೆ ಒಂದು ಕಡೆ ವೇಪರ್ಸ್ ಕಂಟೈನ್ CrO2Cl2 ಓನ್ಲಿ ಅಂತ ಇದೆ, ಇನ್ನೊಂದು ಕಡೆ ವೇಪರ್ಸ್ ಕಂಟೈನ್ CrO2Cl2 ಆ್ಯಂಡ್ Cl2 ಅಂತ ಇದೆ. ಎರಡರಲ್ಲಿ ಒಂದು ಆಗಲೇಬೇಕಾ? ನೋಡಿ, ಲಾಜಿಕಲಿ ಥಿಂಕ್ ಮಾಡಿ, ಎರಡರಲ್ಲಿ ಒಂದು ಆಗಲೇಬೇಕಾ? ಸೊ ನಾವು ಯು ಸಿ ಇದರಲ್ಲಿ CrO2Cl2 ಬರ್ತದೆ, Cl2 ರಿಲೀಸ್ ಆಗೋದಿಲ್ಲ. ಬಿಕಾಸ್ ಆಫ್ ದ್ಯಾಟ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ದಿಸ್. ವೇಪರ್ಸ್ ಕಂಟೈನ್ CrO2Cl2 ಆ್ಯಂಡ್ Cl2 ಈಸ್ ರಾಂಗ್ ಸ್ಟೇಟ್ಮೆಂಟ್. CrO2Cl2 ಓನ್ಲಿ ಬರ್ತದೆ. ಫಾಲ್ಸ್ ಕೇಳಿದ್ದಾರೆ, ಸೊ ದ ಆನ್ಸರ್ ಇಸ್ ಸಿ. ಅರ್ಥ ಆಯಿತು ಅಂತ ಅನ್ಕೋತೀನಿ. ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ.
ನೆಕ್ಸ್ಟ್ ವಿಲ್ ಮೂವ್ ಟು ನೆಕ್ಸ್ಟ್ ಕ್ವಶನ್. KCET 2019 ಕೇಳಿರುವಂಥದ್ದು, ರೈಟ್? ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ರಾಂಗ್ ಅಂತ ಇದೆ. ಸೊ ಆಲ್ವೇಸ್ ರಿಮೆಂಬರ್, ವೆನ್ ಎವರ್ ದ ಕ್ವಶನ್ ಈಸ್ ಸ್ಟೇಟ್ಮೆಂಟ್ ಟೈಪ್, ಒಂದು ಸ್ಟೇಟ್ಮೆಂಟ್ ಓದಿ, ಎರಡನೇ ಸ್ಟೇಟ್ಮೆಂಟ್ ಓದಿ ನಮ್ಮ ಟೈಮನ್ನು ಅಲ್ಲೇನೆ ಸ್ಟಕ್ ಮಾಡಿಕೊಂಡು ವೇಸ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಕೆಲವೊಂದು ಸಾರಿ ಏನಾಗ್ತದೆ, ಒಂದೋ ಎರಡೋ ಸ್ಟೇಟ್ಮೆಂಟ್ ಬಗ್ಗೆ ನಮಗೆ ಗೊತ್ತಿಲ್ಲದೆ ಇರಬಹುದು. ಯಾಕಂದರೆ ಕೆಮಿಸ್ಟ್ರಿ ಅನ್ನೋದು ಸಮುದ್ರ ಇದ್ದ ಹಾಗೆ, ನಮಗೇನು ಎಲ್ಲದೂ ಗೊತ್ತಿರಲೇಬೇಕಂತ ಏನಿಲ್ಲ. ಸೊ ನಾನು ಕೂಡ ಯಾವುದೇ ಮುಲಾಜಿಲ್ಲದೆ ಹೇಳ್ತೀನಿ, ನನಗೂ ಕೂಡ ಕಂಪ್ಲೀಟ್ ಕೆಮಿಸ್ಟ್ರಿ ಗೊತ್ತಿಲ್ಲ. 100% ಯಾರು ಸರ್ವಜ್ಞರು ಯಾರು ಹೇಳಿ, ಹೌದಾ? ಸೊ ಅದಕ್ಕೆ ಬಿ ಕಾನ್ಫಿಡೆಂಟ್ ಆನ್ ಯುವರ್ ಸೆಲ್ಫ್, ಫೇತ್ ಆನ್ ಯುವರ್ ಸೆಲ್ಫ್. ಸೊ 4 ಸ್ಟೇಟ್ಮೆಂಟನ್ನು ಓದ್ಬಿಟ್ಟು ಡಿಸಿಷನ್ ತಗೊಳ್ಳಿ, ಬಹಳ ಇಂಪಾರ್ಟೆಂಟು. ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ರಾಂಗ್ ಅಂತ ಇದೆ. ಸೊ ಇನ್ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ದ ಟ್ರಾನ್ಸಿಷನ್ ಮೆಟಲ್ ಶೋಸ್ ಆಸಿಡಿಕ್ ಕ್ಯಾರೆಕ್ಟರ್, ಹೌದಾ? ಸೊ ಡೆಫಿನೆಟ್ಲಿ ಕರೆಕ್ಟ್. Higher oxidation state always act as acid, lower oxidation state always act as a base. Mn3 plus CO3 plus are oxidizing agents in aqueous solution. ಸೊ ಇದ್ರ ಬಗ್ಗೆ ಗೊತ್ತಿದೆಯಾ? ಬಹಳಷ್ಟು ಆಕ್ಸಿಡೈಸಿಂಗ್ ಏಜೆಂಟ್ ಇದೆ. ಅವೆಲ್ಲ ಆಕ್ಸಿಡೈಸಿಂಗ್ ಏಜೆಂಟ್ ಇರ್ತದೋ ಇಲ್ಲೋ, ಯಾಕೆ ಇರ್ತದೋ ಎಲ್ಲದನ್ನು ತಿಳ್ಕೊಳ್ಳೇಬೇಕಂತೇನಿಲ್ಲ. ಇದು ನಮಗೆ ಬರೋದಿಲ್ಲ ಅಂತ ಇಟ್ಕೊಳ್ಳೋಣಂತೆ. ಲೆಟ್ ಅಸ್ ಹೋಲ್ಡ್ ದಿಸ್ ಸ್ಟೇಟ್ಮೆಂಟ್. Metals in higher oxidation states are more stable in oxides than fluorides. This is definitely correct. ಯಾಕಂದ್ರೆ ಆಕ್ಸೈಡ್ಸ್ಗೆ there is a possibility of double bond formation. Remember, double bond formation ಇರೋದಕ್ಕೆ ಆಕ್ಸೈಡ್ಸ್ ಅಲ್ಲಿ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಜಾಸ್ತಿ ಸ್ಟೇಬಲ್ ಇರ್ತದೆ. ನಾವು ಸಿ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅಂತ ಇಟ್ಕೊಳ್ಳೋಣಂತೆ. 4ನೇ ಸ್ಟೇಟ್ಮೆಂಟ್ ಓದ್ಬೇಡಂತೆ. ಆಲ್ ಎಲಿಮೆಂಟ್ಸ್ ಇನ್ 3D ಎಕ್ಸಿಬಿಟ್ ವೇರಿಯೇಬಲ್ ಆಕ್ಸಿಡೇಷನ್ ಸ್ಟೇಟ್. ಕರೆಕ್ಟಾ? ಥಿಂಕ್ ಮಾಡಿ. ರಿಮೆಂಬರ್, ವೇರಿಯೇಬಲ್ ಆಕ್ಸಿಡೇಷನ್ ಸ್ಟೇಟ್. ಆಕ್ಸಿಡೇಷನ್ ಸ್ಟೇಟ್ ಬಗ್ಗೆ ಅಂತೂ ಮಸ್ಟ್ ಆ್ಯಂಡ್ ಶುಡ್ ಗೊತ್ತಿರಲೇಬೇಕು, ಯಾಕಂದ್ರೆ ಫಸ್ಟ್ ಕಾನ್ಸೆಪ್ಟ್ ಅದು D&F ಅಲ್ಲಿ. ಸೊ ಎಕ್ಸಿಬಿಟ್ ವೇರಿಯೇಬಲ್ ಆಕ್ಸಿಡೇಷನ್ ಸ್ಟೇಟ್ ಇಸ್ 100% ರಾಂಗ್ ಸ್ಟೇಟ್ಮೆಂಟ್. ಸೊ ದ ಆನ್ಸರ್ ಶುಡ್ ಬಿ ಡಿ. ಯಾಕಂತಂದ್ರೆ D&F ಬ್ಲಾಕ್ ಎಲಿಮೆಂಟ್ ಅಲ್ಲಿ ಡಿ ಬ್ಲಾಕ್ ಅಂತ ತಗೊಂಡಾಗ, ಸೊ ಆಲ್ವೇಸ್ ರಿಮೆಂಬರ್, ಸ್ಕ್ಯಾಂಡಿಯಮ್ ಆ್ಯಂಡ್ ಜಿಂಕ್ ಎಕ್ಸಿಬಿಟ್ ಓನ್ಲಿ ಒನ್ ಆಕ್ಸಿಡೇಷನ್ ಸ್ಟೇಟ್. ರಿಮೆಂಬರ್, ಓನ್ಲಿ ಒನ್ ಆಕ್ಸಿಡೇಷನ್ ಸ್ಟೇಟ್. ಯಾವುದು? ಜಿಂಕ್ ಬಂದ್ಬಿಟ್ಟು +2, ಸ್ಕ್ಯಾಂಡಿಯಮ್ ಬಂದ್ಬಿಟ್ಟು +3. ಸೊ ಇಟ್ ವಿಲ್ ನೆವರ್ ಎಕ್ಸಿಬಿಟ್ ಮೋರ್ ದ್ಯಾನ್ 1. ಸೊ ಅದಕ್ಕೆ ನೆನ್ಪಿಟ್ಕೊಳ್ಳಿ, ದೀಸ್ ಆರ್ ದ 2 ಎಲಿಮೆಂಟ್ಸ್ ಡಸ್ ನಾಟ್ ಎಕ್ಸಿಬಿಟ್ ವೇರಿಯೇಬಲ್ ಆಕ್ಸಿಡೇಷನ್ ಸ್ಟೇಟ್. ಆದ್ದರಿಂದ ಇಲ್ಲಿ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಏನಿದೆ ಇದು 100% ರಾಂಗ್ ಸ್ಟೇಟ್ಮೆಂಟ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಡಿ. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. 2018 ಕೇಳಿರುವಂಥ ಕ್ವಶನ್. 2018 ಅಲ್ಲಿ ಕೇಳಿರುವಂಥ ಕ್ವಶನ್ ನೋಡಿ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಎಂಫೋಟೆರಿಕ್ ಆಕ್ಸೈಡ್? ಇದಕ್ಕೆ ಸ್ವಲ್ಪ ಫ್ಲಾಶ್ ಬ್ಯಾಕ್ ಅನ್ನು ಅರ್ಥ ಮಾಡ್ಕೊಂಡು ಬಂದ್ಬಿಡೋಣಂತೆ, ಸೊ ದ್ಯಾಟ್ ಯು ಕ್ಯಾನ್ ಈಸಿಲಿ ಸಾಲ್ವ್ ದಿಸ್ ಕ್ವಶನ್. ಸೊ ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ, ಹೈಯರ್ ಆಕ್ಸಿಡೇಷನ್ ಸ್ಟೇಟ್, ಜನರಲಿ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಆಲ್ವೇಸ್ ಆಕ್ಟ್ ಆಸ್ acidic oxide, and lower oxidation state always act as basic one. And remember, intermediate oxidation state always act as ಎಂಫೋಟೆರಿಕ್. ನೆನ್ಪಿಟ್ಕೊಳ್ಳಿ, ಎಂಫೋಟೆರಿಕ್. ಈ ಮೂರು ಸ್ಟೇಟ್ಮೆಂಟ್ ಅನ್ನ ಕಂಪಲ್ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಆಲ್ವೇಸ್ ಆಕ್ಟ್ ಆಸ್ ಆಸಿಡಿಕ್. ಎಸಿಡಿಕ್ ಯಾಕಂತಂದ್ರೆ ಬಾಂಡ್ ವಿಲ್ ಬಿ ಕೋವಾಲೆಂಟ್ ಬಾಂಡ್ ನೇಚರ್ ಇರ್ತದೆ. ಬೇಸಿಕ್ ಯಾಕಂದ್ರೆ ಅಯಾನಿಕ್ ಬಾಂಡ್ ನೇಚರ್ ಇರ್ತದೆ. ಇಂಟರ್ಮೀಡಿಯೇಟ್ ಎಂಫೋಟೆರಿಕ್. ಈಗ ಒಂದೊಂದು ಎಕ್ಸಾಂಪಲ್ ನೋಡೋಣಂತೆ. ಜಸ್ಟ್ ಇಮ್ಯಾಜಿನ್ Mn2O7 CrO3. ಸೊ ಇವೆಲ್ಲ ಕೇಸಲ್ಲಿ ನೋಡಿ, ಹೈಯೆಸ್ಟ್ +7, ಹೈಯೆಸ್ಟ್ +6. ಅಂದರೆ ಮೀನಿಂಗ್ ಏನು? ದಿಸ್ ವಿಲ್ ಎಕ್ಸಿಬಿಟ್ acidic nature, no doubt these are acidic. ಎರಡನೇದು ನೋಡಿ, MnO2 or Cr2O3, these can exhibit ಎಂಫೋಟೆರಿಕ್ ನೇಚರ್. ಯಾಕಂತಂದ್ರೆ ಆಕ್ಸಿಡೇಷನ್ ಸ್ಟೇಟ್ ಇಂಟರ್ಮೀಡಿಯೇಟ್ ಇದೆ. ಡೆಫಿನೆಟ್ಲಿ ಕರೆಕ್ಟ್, ಯಾಕಂದ್ರೆ +4 ಇದೆ, ಇದು +3 ಇದೆ. ನಾವು ಇನ್ ದಿಸ್ ಕೇಸ್ ನೋಡಿ, MnO CrO +2 ಆಕ್ಸಿಡೇಷನ್ ಸ್ಟೇಟ್ ಹೌದಾ? ಲೋವರ್ ಆಕ್ಸಿಡೇಷನ್ ಸ್ಟೇಟ್ ಆಕ್ಟ್ ಆಸ್ ಬೇಸಿಕ್, ನೋ ಡೌಟ್. ಅಂದರೆ Cr2O3 is acidic, Cr2O3 ಇಲ್ಲೂ ಇದೆ, Cr2O3 ಇಲ್ಲೂ ಇದೆ. ಔಟ್ ಆಫ್ A and B ಶುಡ್ ಬಿ ದ ಆನ್ಸರ್. ಹಾಗೆ ನೋಡಿದರೆ Mn2O7 acidic ಇದೆ, ಸೊ ಇದಂತೂ ಆನ್ಸರ್ ಆಗೋದಿಲ್ಲ. ಆನ್ಸರ್ ಶುಡ್ ಬಿ ದಿಸ್. ಆದರೆ ಅದಕ್ಕಿಂತ ಮುಂಚೆ ಒಂದು ಪಾಯಿಂಟನ್ನು ಅರ್ಥ ಮಾಡ್ಕೊಳ್ಳಿ. ಎಕ್ಸೆಪ್ಷನ್ ಇನ್ ದಿಸ್ ಕೇಸ್. ಎಕ್ಸೆಪ್ಷನ್ ಯಾಕೆ? ಎಕ್ಸೆಪ್ಷನ್ ಅಂತ ಯಾವಾಗ ಹೇಳ್ತೀವಿ ನಾವು? ನೆನ್ಪು ಮಾಡ್ಕೊಳ್ಳಿ. ಈಗ 10 ಜನ ಇದ್ದಾರೆ,
9 ಜನ ಒಂದನ್ನು ಫಾಲೋ ಮಾಡ್ತಾ ಇದ್ದಾರೆ, ಒಬ್ಬವನು ಮಾತ್ರ ಬೇರೆದನ್ನೇ ಫಾಲೋ ಮಾಡ್ತಾ ಇದ್ದಾನೆ, ಅದನ್ನು ನಾವು ಹಿ ಈಸ್ ಎಕ್ಸೆಪ್ಷನ್ ಅಂತ ಹೇಳ್ತೀವಿ. ಸೊ ಎಕ್ಸೆಪ್ಷನ್ ಅಂದರೆ ಅಪೋಸಿಟ್ ಟು ಅವರ್ ಎಕ್ಸ್ಪೆಕ್ಟೇಷನ್. ಅದೇ 10 ಜನರಲ್ಲಿ 5 ಜನ ಒಂದು ರೀತಿ 5 ಜನ ಒಂದು ರೀತಿ ಅಂದರೆ ಅದನ್ನು ನಾವು ಎಕ್ಸೆಪ್ಷನ್ ಅಂತ ಹೇಳೋದಿಲ್ಲ. ಈಗ ಒಂದು ಎಕ್ಸಾಂಪಲ್ನ ಕೊಡ್ತೀನಿ. V2O5 ಅಂದರೆ ವೆನಾಡಿಯಂ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ +5ದಲ್ಲಿ ಇದೆ. ವೆನಾಡಿಯಮಿಗೆ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಪಾಸಿಬಿಲಿಟಿ ಆಗೋದೇ +5. ಯಾಕಂದರೆ ವೆನಾಡಿಯಂ ಕಾನ್ಫಿಗರೇಷನ್ ಒಂದ್ಸಲ ನೆನ್ಪು ಮಾಡ್ಕೊಂಡು ಬನ್ನಿ, 3D3 4s2 ಇದೆ. ಅಂದರೆ ಇಲ್ಲಿ 4s2 ಹೋಯಿತು, 3D3 ಹೋಯಿತು. ಸೊ 4s2 3D3 ಹೋದ್ಮೇಲೆ ಉಳಿಯೋದೇನಿಲ್ಲಿ V2O5 +5 ಆಕ್ಸಿಡೇಷನ್ ಸ್ಟೇಟ್. ಸೊ +5 ಆಕ್ಸಿಡೇಷನ್ ಸ್ಟೇಟ್ ಇದೆ ಅಂತಂದರೆ ಈ ಕೇಸಲ್ಲಿ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ ನಮ್ಮ ಎಕ್ಸ್ಪೆಕ್ಟೇಷನ್ ಆಸಿಡಿಕ್ ಇದೆ. ಬಟ್ ರಿಮೆಂಬರ್ ದಿಸ್ ಈಸ್ ಎಂಫೋಟೆರಿಕ್ 1. ವೆರಿ ಇಂಪಾರ್ಟೆಂಟ್, ಬರೆದಿಟ್ಕೊಳ್ಳಿ. ದಿಸ್ ಈಸ್ ಆನ್ ಎಕ್ಸೆಪ್ಷನ್. ರಿಮೆಂಬರ್ ಇದು ಒಂದೇ ಎಕ್ಸೆಪ್ಷನ್ ಇಲ್ಲಿ. ಸೊ V2O5 is amphoteric in nature. So hence we can say the answer for this question is this. Remember, answer for this question is this. I hope you have understood. ಇವೆಲ್ಲ ಥಿಯರಿಯನ್ನು ಅರ್ಥ ಮಾಡ್ಕೊಳ್ಳಿ. ಸೊ ನಿಮಗೆ ಅರ್ಥ ಆಗುವಂಥ ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ. ಸೊ ದಯವಿಟ್ಟು ಕಾನ್ಸಂಟ್ರೇಷನ್ ಕೊಟ್ಟು ಕಲೀರಿ. ಸೊ ನೆಕ್ಸ್ಟ್ ಕ್ವಶನ್ ವಿಲ್ ಸಿ. ನಾವು ಇದಂತೂ ಬಹಳ ಸಿಂಪಲ್ ಹೌದಾ? KCET 2018 ಕೇಳಿರೋಂಥದ್ದು. ಸೊ ವಿಚ್ ಆಫ್ ದ ಫಾಲೋವಿಂಗ್ ಆಕ್ಸಿಡೇಷನ್ ಸ್ಟೇಟ್ ಇಸ್ ಕಾಮನ್ ಫಾರ್ ಲ್ಯಾಂಥನೈಡ್ಸ್? ಸೊ ಡೈರೆಕ್ಟ್ಲಿ ಯು ಕ್ಯಾನ್ ಸೇ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ +3. ಲ್ಯಾಂಥನೈಡ್ ಕ್ಯಾನ್ ಎಕ್ಸಿಬಿಟ್, ರಿಮೆಂಬರ್, +2 +3 +4. ಅದರಲ್ಲಿ ಕಾಮನ್ ಯಾವುದು? +3 ಆಕ್ಸಿಡೇಷನ್ ಸ್ಟೇಟ್. ಇಂಥ ಕ್ವಶನ್ ಬಂದುಬಿಟ್ರೆ ಸೋನೆ ಪೆ ಸುಹಾಗ ಅಂತ ಹೇಳ್ತೀವಲ್ಲ, ಅಂದರೆ ಬಹಳ ಸಿಂಪಲ್ಲು. ವಿದಿನ್ ದ ಫ್ರಾಕ್ಷನ್ ಆಫ್ ಸೆಕೆಂಡ್ ದ ಕ್ವಶನ್ ಕ್ಯಾನ್ ಬಿ ಸಾಲ್ವ್ಡ್. ರಿಮೆಂಬರ್ ದಟ್, ರೈಟ್? ಸೊ ನೆಕ್ಸ್ಟ್ ವಿಲ್ ಮೂವ್ ಟು ದಿಸ್ ಕ್ವಶನ್. ಸಿ KCET 2018 ಕೇಳಿರೋಂಥ ಕ್ವಶನ್ ಅಲ್ಲಿ ಏನಿದೆ ಅನ್ನೋದನ್ನು ನೋಡಿ. ಕ್ವಶನ್ ಅಲ್ಲಿ ಏನಿದೆ? ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಟ್ರಾನ್ಸಿಷನ್ ಎಲಿಮೆಂಟ್ X in +3. ಅಂದರೆ X in +3 ಕಾನ್ಫಿಗರೇಷನ್ ಬಂದ್ಬಿಟ್ಟು ಅರ್ಗಾನ್ 3D5 ಅಂತ ಹೇಳ್ತಾರೆ. ಅರ್ಗಾನ್ 3D5. ಸೊ ಈಗ +3 ಇದೆ ಅಂತಂದ್ರೆ Xನ ಅಟೋಮಿಕ್ ನಂಬರ್ ಎಷ್ಟು ಅಂತ ಕೇಳ್ತಾರೆ. ಒಂದೇ ನೋಡ್ತಾ ಹೋಗಿ. 25 ಇದೆ ಅಂತಂದ್ರೆ ರಿಮೆಂಬರ್ ಅರ್ಗಾನ್ ಇಸ್ ಕಾಮನ್ ಫಾರ್ ದಟ್ 3D5 4s2. 25 ಅಟೋಮಿಕ್ ನಂಬರ್ ಇಂದ +3 ತೆಗೆದ್ರೆ ನಮಗೆ 3D4 ಬರ್ತದೆ. ಹೆನ್ಸ್ ಇಟ್ ಈಸ್ ನಾಟ್ ದ ಆನ್ಸರ್. ನಾವು 26 ಬನ್ನಿ. 26 ನೋಡಿ, 3D6 4s2 ಹೋಯ್ತು. +3 ಅಂತಂದ್ರೆ 3D6 ಇಂದ 1 ಹೋಯ್ತು, ಉಳಿಯೋದೇನೋ 3D5 ಹೋದಲು. ಅಂದರೆ ಆನ್ಸರ್ ಫಾರ್ ದಿಸ್ ಕ್ವಶನ್ ಶುಡ್ ಬಿ 26. ಐ ಹೋಪ್ ಯು ಅಂಡರ್ಸ್ಟುಡ್. 26 ಯಾಕಂದ್ರೆ ಆ ಎಲಿಮೆಂಟ್ ಇಸ್ ನಥಿಂಗ್ ಬಟ್ Fe. ನಮ್ಗೆ ಗೊತ್ತೇ ಇದೆ, Fe ಇಂದ +3 ಅಂದರೆ 3 ಎಲೆಕ್ಟ್ರಾನ್ ತೆಗೆದ ಮೇಲೆ ಉಳಿಯೋದು 26. Because of that, the answer for this question is B. I hope you understood. Go to the next question. In this case, KCET 2018 ಕೇಳಿರುವಂಥ ಕ್ವಶನ್ ನೋಡಿ. KMnO4 act as oxidizing agent in alkaline medium, ಅಂದರೆ ಬೇಸಿಕ್ ಮೀಡಿಯಂ. Alkaline KMnO4 is treated with potassium iodide. Iodide ion oxidized to ಅಂತ ಕೇಳ್ತಾರೆ. ಇಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, KMnO4 can act as oxidizing agent. ಹೌದಾ? Oxidizing agent. So oxidizing agent in what? Acidic medium also, basic medium ಅಂದರೆ alkaline medium also, and neutral medium also. ಹೌದಾ? ಸೊ 3 ಮೀಡಿಯಮ್ ಅಲ್ಲಿ ಇದು ಆಕ್ಟ್ ಆಸ್ ಅ ಆಕ್ಸಿಡೈಸಿಂಗ್ ಏಜೆಂಟ್. ಈಗ ಹಾಗಾದ್ರೆ ಪ್ರಾಡಕ್ಟ್ ಏನೇನು ಬರ್ತದೆ ನೋಡಿ. ಇದರಲ್ಲಿ ಬೈ ಪ್ರಾಡಕ್ಟ್ ಬಂದ್ಬಿಟ್ಟು Mn2+ ಬರ್ತದೆ. ಇದರಲ್ಲಿ ಬೈ ಪ್ರಾಡಕ್ಟ್ O4 2- ಬರ್ತದೆ. ಇದರಲ್ಲಿ MnO2 ಬರ್ತದೆ. ಆಕ್ಸಿಡೇಷನ್ ಸ್ಟೇಟ್ ನೋಡಿ, ಇದು +6 ಇದೆ, ಇದು +4 ಇದೆ, ರೈಟ್? ಸೊ ಈಗ ಈ ಕ್ವಶನ್ ಹೇಗೆ ಸಾಲ್ವ್ ಮಾಡಬೇಕು ನೋಡೋಣಂತೆ. ಬೇರೆ ರೀತಿ ಕ್ವಶನ್ ಇಲ್ಲಿ ಕೇಳಿದರೆ ಒಂದ್ಸಾರಿ ಕೇಳಿದ್ದು ಕೂಡ ಇದೆ. ಯಾವ ರೀತಿ ಕೇಳ್ತಾರೆ ಅಂತಂದ್ರೆ, ಅಸಿಡಿಕ್ ಮೀಡಿಯಂ ಅಲ್ಲಿ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ KMnO4 ಆಕ್ಟ್ ಮಾಡಬೇಕಾದ್ರೆ ಹೌ ಮೆನಿ ಎಲೆಕ್ಟ್ರಾನ್ ಡಿಫರೆನ್ಸ್ ಅಂತ ಕೇಳ್ತಾರೆ. ನೆನ್ಪಿಟ್ಕೊಳ್ಳಿ, Mn is +7 here, ಇಲ್ಲಿ +2 ಇದೆ, ಡಿಫರೆನ್ಸ್ ಇಸ್ 5 ಎಲೆಕ್ಟ್ರಾನ್. ಹೌದಾ? ನೋಡಿ, +7 ಇಂದ +6 ಅಂದ್ರೆ 1 ಎಲೆಕ್ಟ್ರಾನ್. ಹೌದಾ? ಸೊ +7 ಇಂದ +4 ಅಂದರೆ 3 ಎಲೆಕ್ಟ್ರಾನ್. ಹೌದಾ? ಸೊ ಹೆನ್ಸ್ ರಿಮೆಂಬರ್ ದೀಸ್ ಆರ್ ದ ಎಲೆಕ್ಟ್ರಾನ್ ಚೇಂಜ್. ಈಗ ಈ ರಿಯಾಕ್ಷನ್ ನೆನ್ಪಿಟ್ಕೊಳ್ಳಿ, KMnO4 is the same reagent but reacts with I- in acidic medium. KMnO4 is the same reagent, I- is also same reagent but reacts in presence of slightly basic or neutral condition. ಎರಡೂ ಕಡೆ ಪ್ರಾಡಕ್ಟ್ ಮಾತ್ರ ಬೇರೆ ಬೇರೆ ಬರ್ತದೆ. ವೆರಿ ವೆರಿ ಇಂಪಾರ್ಟೆಂಟ್. ಪ್ರಾಡಕ್ಟ್ ಮಾತ್ರ ಬೇರೆ ಬೇರೆ ಬರ್ತದೆ. ಆಸಿಡಿಕ್ ಮೀಡಿಯಂದಲ್ಲಿ ಪ್ರಾಡಕ್ಟ್ ಬಂದ್ಬಿಟ್ಟು I2 ಬರ್ತದೆ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ.
I minus give rise to I2. ಈ ಕೇಸಲ್ಲಿ I minus give rise to IO3 minus iodate ion ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್. I minus give rise to IO3 minus. ಯಾಕೆ ಇಂಪಾರ್ಟೆಂಟ್ ಅಂದರೆ ರಿಯೇಜೆಂಟ್ ಸೇಮ್ ಇದೆ, ಆಕ್ಸಿಡೈಸಿಂಗ್ ಏಜೆಂಟ್ ಸೇಮ್ ಇದೆ, ಪ್ರಾಡಕ್ಟ್ ಡಿಫರೆಂಟ್ ಬೇಸ್ಡ್ ಆನ್ ದ ದಿಸ್ ಅಸಿಡಿಕ್ ಆ್ಯಂಡ್ ಬೇಸಿಕ್ ಮೀಡಿಯಂ. ಬಿಕಾಸ್ ಆಫ್ ದ್ಯಾಟ್ ರಿಮೆಂಬರ್ ಈ ಒಂದು ಕ್ವಶನ್ನಲ್ಲಿ I ಮೈನಸ್ ಅಂದರೆ ಇಲ್ಲಿ KI ಕೊಟ್ಟಿದ್ದಾರೆ, ಹೌದಾ? ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ IO3 minus. C should be the answer. I hope you have understood. C is the answer for this question. KC 2018 ಕೇಳಿರುವಂಥದ್ದು. ನೆಕ್ಸ್ಟ್ ಕ್ವಶನ್. ನಾವು KCET 2017 ಕೇಳಿರುವಂಥ ಕ್ವಶನ್ ಭಾಳ ಸಿಂಪಲ್ ಇದೆ ನೋಡಿ. ಮ್ಯಾಗ್ನೆಟಿಕ್ ನೇಚರ್ ಆಫ್ ಎಲಿಮೆಂಟ್ಸ್ ಡಿಪೆಂಡಿಂಗ್ ಆನ್ ದ ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್, ಹೈಯೆಸ್ಟ್ ಮ್ಯಾಗ್ನೆಟಿಕ್ ಮೂಮೆಂಟ್ ಯಾವ್ದು ಬರ್ತದೆ? ಸೊ ಮ್ಯಾಗ್ನೆಟಿಕ್ ಮೂಮೆಂಟ್ ಅಂತಂದರೆ mu is equal to root of n into n+2 ಫಾರ್ಮುಲಾ ಯೂಸ್ ಮಾಡಬೇಕು. ನಿನ್ನೆ ದಿವಸ ಹೇಳಿದ್ದೀನಿ, 2022ದಲ್ಲಿ ಒಂದು ಕ್ವಶನ್ ಕೇಳಿದ್ರಿ ಇದ್ರ ಮೇಲೆ. ಈಗ n if it is maximum that will have highest magnetic moment. ನಾವು ನೋಡ್ತಾ ಹೋಗಿ 3D7 n is equal to 3 ಅಂತ ಬರೀಬೋದಾ? 3D8 n is equal to 2, 3D2 n is equal to 2, 3D5 n is equal to 5. ಅಂದರೆ ಆನ್ಸರ್ ಯಾವ್ದು ಬರಬೇಕಾಗಾದ್ರೆ? ಸೊ ಆನ್ಸರ್ ಶುಡ್ ಬಿ 3D5 ರಿಮೆಂಬರ್. ನೀವು ಕೇಳ್ಬೋದು, ಸರ್ ಇಷ್ಟು ಬೇಗ ಈ ಕ್ವಶನ್ ಹೇಗೆ ಸಾಲ್ವ್ ಆಯಿತು ಅಂದರೆ ಅಟ್ n is equal to ಹೇಗೆ ಬರೆದ್ರಿ? ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಸೊ ಇಲ್ಲಿ ನಮಗೆ 5d ಆರ್ಬಿಟಲ್ ಇದೆ, ಹೌದಾ? 5d ಆರ್ಬಿಟಲ್ ಇದೆ ಅಂತಂದರೆ ನಾವು ವೆನ್ ವಿ ಫಿಲ್ ದ ಎಲೆಕ್ಟ್ರಾನ್ಸ್ ಇನ್ ದಿಸ್ ಕೇಸ್ ವಿ ವಿಲ್ ಫಿಲ್ ದ ಎಲೆಕ್ಟ್ರಾನ್ ಆಸ್ 1 year, 2 year, 3 year, 4 year, 5 year. 5 ಆದಮೇಲೆ 6 ಎಲ್ಲಿ ಹೋಗಬೇಕು? ಪೇರ್ ಆಯಿತು. ಅಂದರೆ D6 ಅಂತಂದರೆ 4 ಅನ್ಪೇರ್ಡ್, D7 ಅಂತಂದರೆ 3 ಅನ್ಪೇರ್ಡ್, D8 ಅಂತಂದರೆ 2 ಅನ್ಪೇರ್ಡ್, D2 ಅಂತಂದರೆ ಇರೋದೇ 2, ಬಟ್ D5 ಅಂದರೆ 5 ಅನ್ಪೇರ್ಡ್. ಅದಕ್ಕೆ ಈ ಆನ್ಸರು ಸಾಲ್ವ್ ಆಯಿತು. ಅಂದರೆ ಇದರಲ್ಲಿ ಆ ಡಿ ಆರ್ಬಿಟಲ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಗೊತ್ತಿದ್ರೆ ಈ ಕ್ವಶನ್ ನಿಮಗೆ ಈಸಿಲಿ ಸಾಲ್ವ್ ಆಗ್ತದೆ, ಗೊತ್ತಿರಲಿ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣಂತೆ. ಎಸ್, ನಾವು ಇನ್ ದಿಸ್ ಕೇಸ್ ನೋಡಿ 2017 ಕೇಳಿರುವಂಥದ್ದು. knowing that chemistry of lanthanides dominated by +3 oxidation state, which is incorrect. once again incorrect. ಸೊ ಒಂದೊಂದೇ ಸ್ಟೇಟ್ಮೆಂಟನ್ನು ಅನಾಲಿಸಿಸ್ ಮಾಡ್ಕೋತಾ ಬರೋಣಂತೆ. ಫಸ್ಟ್ ಸ್ಟೇಟ್ಮೆಂಟ್, ಬಿಕಾಸ್ ಆಫ್ ದ ಲಾರ್ಜ್ ಸೈಜ್ ಲ್ಯಾಂಥನೈಡ್ ಅಯಾನ್ಸ್ ಬಾಂಡಿಂಗ್ ಇನ್ ಇಟ್ಸ್ ಕಂಪೌಂಡ್ ಈಸ್ ಪ್ರಿಡಾಮಿನೆಂಟ್ಲಿ ಅಯಾನಿಕ್ ಇನ್ ನೇಚರ್. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಈಸ್ ಅಯಾನಿಕ್ ಇನ್ ನೇಚರ್. ಯಾಕೆ ಅಂತ ಅಂದರೆ ಈ ಕೇಸಲ್ಲಿ ಗೊತ್ತಿರಲಿ, ಆಲ್ ಲ್ಯಾಂಥನೈಡ್ಸ್ ಆರ್ ಮೆಟಲ್ಸ್. ಜನರಲಿ ಮೆಟಲ್ಸ್ ವಿಲ್ ಎಕ್ಸಿಬಿಟ್ ಅಯಾನಿಕ್ ನೇಚರ್ in its oxidation state. Hence, this statement is correct statement. Ionic size of lanthanide decreases with increase in atomic number. ಇದು ಕೂಡ ಕರೆಕ್ಟೇ. ಯಾಕಂದ್ರೆ ಒಂದ್ಸರಿ ನೆನ್ಪು ಮಾಡ್ಕೊಳ್ಳಿ, ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಅಂತಂದ್ರೆ ಏನಂತ ಹೇಳ್ತೀವಿ? there is a regular decrease in atomic and ionic radii from lanthanum to lutetium ಅಂತ ಹೇಳ್ತೀವಿ. ಸೊ lanthanum to lutetium ionic size decrease ಆಗ್ತದೆ. Hence, this statement is also correct statement. ನೆಕ್ಸ್ಟ್ ನೋಡಿ, lanthanum 3 compounds are generally colorless ಅಂತ ಇದೆ. ನಾವು ಜಸ್ಟ್ ಇಮ್ಯಾಜಿನ್, ಲ್ಯಾಂಥನಾಯ್ಡ್ಸಲ್ಲಿ ನಮಗೆ 14 ಎಲಿಮೆಂಟ್ ಇದೆ. ಈ ಸ್ಟೇಟ್ಮೆಂಟ್ ಏನಾದರೂ ಕರೆಕ್ಟ್ ಆಗಬೇಕು ಅಂತ ಅಂದರೆ 14 ಎಲಿಮೆಂಟ್ಸು ಸೀರಿಯಮ್ ಟು ಲುಟೇಷಿಯಮ್ ಏನಿದೆ ಎಲ್ಲ +3ದಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರಲೇಬಾರ್ದು. ಕಲರ್ಲೆಸ್ ಅಂದ್ರೇನು? ನೋ ಅನ್ಪೇರ್ಡ್ ಎಲೆಕ್ಟ್ರಾನ್ ಇರಲೇಬಾರ್ದು. ಇದು ಯಾವಾಗಾದರೂ ಪಾಸಿಬಿಲಿಟಿ ಇದೆಯಾ? ಸಾಧ್ಯನೇ ಇಲ್ಲ, ಹೌದಾ? ಸೊ ಬಿಕಾಸ್ ಆಫ್ ದ್ಯಾಟ್ ರಿಮೆಂಬರ್, ಲ್ಯಾಂಥನಮ್ 3 ಕಂಪೌಂಡ್ ಅಂದರೆ ಎಲ್ಲ +3ದೊಳಗೆ ಕಲರ್ಲೆಸ್ ಅಂತೆ. ಯಾರು ಹೇಳಿದರು? ಸಾಧ್ಯನೇ ಇಲ್ಲ. ಸೊ ಅದಕ್ಕೆ ರಿಮೆಂಬರ್, ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ C. Right? Lanthanum 3 hydroxides are mainly basic in character. Definitely correct. ಯಾಕಂತಂದ್ರೆ these are metal hydroxides. So metal hydroxides are, remember, metal hydroxides are basic in nature. So ಅದಕ್ಕೆ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಸ್ಟೇಟ್ಮೆಂಟ್ ಇದೆ. So the answer for this question is C. Lanthanum 3 compounds are generally colorless ಅನ್ನೋದು. I hope you understood. Go to the next question. KCET 2016 ಕೇಳಿರುವಂಥದ್ದು ನೋಡಿ, Mn2+ compounds are more stable than Fe3+2+ compounds towards oxidation to their +3 oxidation state. ಅಂದರೆ ಕರೆಕ್ಟಾಗಿ ಇದರ ಮೀನಿಂಗನ್ನು ಅರ್ಥ ಮಾಡ್ಕೊಳ್ಳಿ. Mn2+ ಇಂದ Mn3+ ಏನಿದೆ, ಈ ಪ್ರೊಸೆಸ್ಸು ಡಿಫಿಕಲ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇದರ ಜೊತೆ Fe2+ ಇಂದ Fe3+ ಏನಿದೆ, ಈ ಪ್ರೊಸೆಸ್ ಈಸಿ ಅಂತ ಹೇಳ್ತಾ ಇದ್ದಾರೆ, ಹೌದಾ? ಇದರ ಮೀನಿಂಗ್ ಅದೇನೆ. ಹಾಗಾದರೆ ಯಾಕೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಯಾಕೆ ಅಂತ ಅಂದರೆ Mn2+ ಅಲ್ಲಿ D5 ಸಿಸ್ಟಮ್ ಇದೆ, ವಿಚ್ ಈಸ್ ಮೋರ್ ಸ್ಟೇಬಲ್, ಹೌದಾ? Mn2+ ಅಲ್ಲಿ D5 ಸಿಸ್ಟಮ್ ಇದೆ, ಇದರಲ್ಲಿ D4 ಸಿಸ್ಟಮ್ ಇದೆ. ಅದಕ್ಕೆ ಈ ಕನ್ವರ್ಷನ್ ಏನಿದೆ ದಟ್ ಈಸ್ ಡಿಫಿಕಲ್ಟ್, ಈ ಕನ್ವರ್ಷನ್ ಏನಿದೆ ದಟ್ ಈಸ್ ಈಸಿ. ಯಾಕಂತಂದ್ರೆ Fe2+ ಅಲ್ಲಿ D6 ಸಿಸ್ಟಮ್ ಇದೆ, ಇದರಲ್ಲಿ D5 ಸಿಸ್ಟಮ್ ಇದೆ. ಅದಕ್ಕೆ ನೋಡಿ, D6 to D5 ಈಸ್ ಈಸಿಯರ್. ಅದಕ್ಕೆ ಇದು ಈಸಿ ಪ್ರೊಸೆಸ್ ಅಂತ ಅರ್ಥ ಮಾಡ್ಕೊಳ್ಳಿ.
ಸೊ ಈಗ ನಮಗೆ ಬೇಕಾಗಿರೋದೇನು, ಇಲ್ಲಿ ಆನ್ಸರ್ ಯಾವುದು ನೋಡಿ. ಇದು ನಮ್ಮ ಭಾಷೆಯಲ್ಲಿ ನಾವು ಅರ್ಥ ಮಾಡ್ಕೊಂಡ್ವಿ. ಇದನ್ನು ಇನ್ನೊಂದು ರೀತಿ ಇಲ್ಲಿ ಕೊಟ್ಟಿರುವಂಥದ್ದು. Mn2+ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಕೊಟ್ಟಿದ್ದಾರೆ. ಡೆಫಿನೆಟ್ಲಿ ಇಟ್ ಇಸ್ ನಾಟ್ ದ ಆನ್ಸರ್, ಸಾಧ್ಯನೇ ಇಲ್ಲ. Mn2+ ಇಸ್ ಕಂಪ್ಲೀಟ್ಲಿ ಫಿಲ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಇದೇ ಕ್ವಶನ್ ಏನಾದರೂ ಹಾಫ್ ಫಿಲ್ಡ್ ಅಂತ ಇದ್ದಿದ್ರೆ ದಟ್ ಆನ್ಸರ್ ಕುಡ್ ಹ್ಯಾವ್ ಬೀನ್ ಕರೆಕ್ಟ್, ಬಟ್ ನಾವ್ ದಿಸ್ ಇಸ್ ಆಲ್ಸೋ ರಾಂಗ್. Mn2+ ಇಸ್ ಬಿಗ್ಗರ್ ಇನ್ ಸೈಜ್, ಬಿಗ್ಗರ್ ಇದ್ರೆ ಆಗಲಿ, ಬಿಗ್ಗರ್ ಇರ್ಬೋದು, ಅದಕ್ಕೇನು ಮಾಡಬೇಕು? ಸೊ ಅದು ಆನ್ಸರ್ ಅಲ್ಲ. ಕರೆಕ್ಟ್ ಆನ್ಸರ್ ಇಸ್ ಡಿ. Mn2+ ಇಸ್ ಮೋರ್ ಸ್ಟೇಬಲ್ ವಿತ್ ಹೈಯರ್ ಫಸ್ಟ್ ಥರ್ಡ್ ಅಯೋನೈಸೇಷನ್ ಎನರ್ಜಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಹೈಯರ್ ಥರ್ಡ್ ಅಯೋನೈಸೇಷನ್ ಎನರ್ಜಿ ಯಾಕಂದ್ರೆ ಆಲ್ರೆಡಿ 2 ರಿಮೂವ್ ಮಾಡಿದಿರಿ, 3ನೇ ಎಲೆಕ್ಟ್ರಾನ್ ರಿಮೂವ್ ಮಾಡೋದು ಥರ್ಡ್ ಅಯೋನೈಸೇಷನ್ ಎನರ್ಜಿ ಅಂತಂದ್ರೆ ಇಟ್ ಇಸ್ ವೆರಿ ಡಿಫಿಕಲ್ಟ್ ಬಿಕಾಸ್ Mn2+ ಇಸ್ ಆಲ್ರೆಡಿ ಮೋರ್ ಸ್ಟೇಬಲ್. ಸೊ ಹೆನ್ಸ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಡಿ. ನೆಕ್ಸ್ಟ್ ಕ್ವಶನ್ ಬಹಳ ಸಿಂಪಲ್ ಇದೆ. ಪ್ಯಾರಾಮ್ಯಾಗ್ನೆಟಿಕ್ ಬಿಹೇವಿಯರ್ ಹೈಯೆಸ್ಟ್ ಯಾವುದು ಅಂತ ಕೇಳ್ತಾರೆ. ಹೈಯೆಸ್ಟ್ ಪ್ಯಾರಾಮ್ಯಾಗ್ನೆಟಿಕ್ ಇರಬೇಕು ಅಂತಂದ್ರೆ μ ಇಸ್ ಈಕ್ವಲ್ ಟು ರೂಟ್ ಆಫ್ n ಇಂಟು n+2 ಫಾರ್ಮುಲಾ ಏನು ಯೂಸ್ ಮಾಡ್ತೀವಿ, n ಶುಡ್ ಬಿ ಮ್ಯಾಕ್ಸಿಮಮ್. n ಮ್ಯಾಕ್ಸಿಮಮ್ ಯಾವಾಗ ಇರ್ತದೆ? ಸೊ ಇದು ನೋಡಿ D10 ಸಿಸ್ಟಮ್, ಇದು ಸ್ಕ್ಯಾಂಡಿಯಂ 2+ ಅಂತಂದ್ರೆ ಸೊ D1 ಸಿಸ್ಟಮ್, ಇದು D9 ಸಿಸ್ಟಮ್, ಇದು D5 ಸಿಸ್ಟಮ್. D5 ಸಿಸ್ಟಮ್ ಅಂತಂದ್ರೆ 5 ಅನ್ಪೇರ್ಡ್. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಶುಡ್ ಬಿ ಡಿ. ನೆಕ್ಸ್ಟ್ KC 2015 ಕೇಳಿರುವಂಥದ್ದು. KC 2015 ಕೇಳಿರುವಂಥ ಕ್ವಶನು. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಗ್ಯಾಡೋಲಿನಿಯಂ 2+. ರಿಮೆಂಬರ್ ಗ್ಯಾಡೋಲಿನಿಯಂ 2+, ಗ್ಯಾಡೋಲಿನಿಯಂ ಇಸ್ ಲ್ಯಾಂಥನೈಡ್. ಸೊ ಜನರಲಿ ರೀಸೆಂಟ್ ಟೈಮಲ್ಲಿ ಇಂಥ ಕ್ವಶನ್ ಅನ್ನ ಕೇಳೋದಿಲ್ಲ, ಯಾಕಂದ್ರೆ ಇದು ಫ್ಯಾಕ್ಚುಯಲ್ ಕ್ವಶನ್. ಕಾನ್ಫಿಗರೇಷನ್ ಅಷ್ಟು ಎಲಿಮೆಂಟಿನ ಹ್ಯಾಂಗೆ ನೆನ್ಪಿಟ್ಕೊಳ್ಬೇಕು? ಆದರೂ ಇದನ್ನು ಸ್ವಲ್ಪ ಲಾಜಿಕಲಿ ಬರೀಬೋದು. ಯಾಕೆ ಅಂತ ಹೇಳ್ತೀನಿ. ಗ್ಯಾಡೋಲಿನಿಯಂ ಅಟೋಮಿಕ್ ನಂಬರ್ ಕೊಟ್ಟಿದ್ದಾರೆ. ಸೊ ಅಟೋಮಿಕ್ ನಂಬರ್ ಆಫ್ ಗ್ಯಾಡೋಲಿನಿಯಂ ಇಸ್ 6D ಅಂತ ಇದೆ. 6D ಅಲ್ಲ, ಇದು 64. ರಿಮೆಂಬರ್ 64 ಅಟೋಮಿಕ್ ನಂಬರ್. ಲ್ಯಾಂಥನೈಡ್ಸ್ ಕಾಮನ್ ಅಂದ್ರೆ ಜನರಲ್ ಕಾನ್ಫಿಗರೇಷನ್ ಗೊತ್ತಿರಬೇಕು. ಜನರಲ್ ಕಾನ್ಫಿಗರೇಷನ್ ಇಸ್ xenon 54 ಅಟೋಮಿಕ್ ನಂಬರ್, ಹೌದಾ? 6s2 then 5d0 to 1 then 4f1 to 14. so this is configuration of lanthanide. ಇದಷ್ಟು ಗೊತ್ತಿದ್ರೆ ಅಟಾಮಿಕ್ ನಂಬರ್ ಕೊಡ್ತಾರೆ, ನಾವು ಬರೀಬಹುದು. ಯಾಕೆ ಹೇಳಿ? ಈಗ 64 ಬೇಕು ನನಗೆ, ಹೌದಾ? ನೋಡಿ xenon ಮೊದಲು ಬರೀಲೇಬೇಕು. ಸೊ 54 ಕವರ್ ಆಯಿತು. ಅದಾದಮೇಲೆ 6s2 ಇದೆ, 6s2 ಅಂತ ಕಂಪ್ಲೀಟ್ಲಿ ಬರೀಲೇಬೇಕು. 54 + 2 56 ಆಯಿತು. 56 ಆದಮೇಲೆ ನಮ್ಮ ಹತ್ರ ಉಳಿದಿದ್ದು 5d ಆ್ಯಂಡ್ 4f. ನೋಡಿ 56 ಆದಮೇಲೆ 64ಗೆ 8 ಎಲೆಕ್ಟ್ರಾನ್ ಫಿಲ್ ಮಾಡಬೇಕು. 8 ಎಲೆಕ್ಟ್ರಾನ್ನ ಫಿಲ್ ಮಾಡಬೇಕು. ನಮ್ಮ ಹತ್ರ ಇರೋದು 5d ಮತ್ತು 4f. ಲಾಜಿಕಲಿ ರಿಮೆಂಬರ್, ಯಾವಾಗ ಎಫ್ ಆರ್ಬಿಟಲ್ಸ್ 14 ಎಲೆಕ್ಟ್ರಾನ್ಸ್ ಮ್ಯಾಕ್ಸಿಮಮ್ ವಿ ಕ್ಯಾನ್ ಫಿಲ್. 7 ಫಿಲ್ ಮಾಡಿದ್ರೆ ಏನಾಗ್ತದೆ? ಹಾಫ್ ಫಿಲ್ಡ್ ಆಗ್ತದೆ. ಅಂದರೆ ಯಾವುದೋ ಒಂದು ಎಲಿಮೆಂಟ್ ಹಾಫ್ ಫಿಲ್ಡ್ ಇದ್ರೆ ಮೋರ್ ಸ್ಟೇಬಲ್. ಆಲ್ವೇಸ್ ಇಟ್ ವಾಂಟ್ ಟು ಎಕ್ಸಿಬಿಟ್ ದಟ್ ಹಾಫ್ ಫಿಲ್ಡ್ ಸ್ಟೇಟ್. ಬಿಕಾಸ್ ಆಫ್ ದಟ್ ರಿಮೆಂಬರ್ 8 ಎಲೆಕ್ಟ್ರಾನ್ ಇಲ್ಲಿ 7 ರಿಮೂವ್ ಹಾಕಿಬಿಟ್ಟು ಇಲ್ಲಿ 1 ಹಾಕಿ. ಸೊ ಅಂದರೆ ಕಾನ್ಫಿಗರೇಷನ್ ಇಸ್ ರೆಡಿ. ಇದನ್ನು ನಾನು ಹೇಳಿದ್ದು ಲಾಜಿಕಲಿ ಬರೀಬಹುದು. ಕೇಳಿದರೆ ಗ್ಯಾಡೋಲಿನಿಯಮ್ಮೇ ಕೇಳ್ತಾರೆ, ಯಾಕಂದ್ರೆ ಇದಕ್ಕೊಂದು ಲಾಜಿಕಲಿ ಬರೆಯುವಂಥ ಪಾಸಿಬಿಲಿಟಿ ಇದೆ, ಬೇರೆ ಇದಕ್ಕೆ ಇಲ್ಲ. ರೈಟ್? ಸೊ ಈಗ ನೋಡಿ 2+ ಬೇಕು. 2+ ಅಂತಂದ್ರೆ ವಿ ಹ್ಯಾವ್ ಟು ರಿಮೂವ್ ಎಲೆಕ್ಟ್ರಾನ್ ಫ್ರಮ್ ವಿಚ್ ಆರ್ಬಿಟಲ್ ಫಸ್ಟ್? ಆಲ್ವೇಸ್ ರಿಮೆಂಬರ್ 6s2 1, ಯಾಕಂದ್ರೆ ವ್ಯಾಲೆನ್ಸ್ ಶೆಲ್ಲಿಂದ ಮೊದಲು ತೆಗಿಬೇಕು. ಸೊ 6s2 ರಿಮೂವ್ ಮಾಡಿದ್ಮೇಲೆ ಉಳಿಯೋದೇನು? ಆಪ್ಷನ್ ಶುಡ್ ಬಿ ಸಿ ಇಸ್ ದ ಕರೆಕ್ಟ್ ಆನ್ಸರ್. xenon 4f7 5d 1. ಐ ಹೋಪ್ ಯು ಅಂಡರ್ಸ್ಟುಡ್. ಗೋ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ನೋಡಿ, ವೆರಿ ಸಿಂಪಲ್. KC 2015 ಕೇಳಿರುವಂಥ ಕ್ವಶನ್. ಇದರಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ. ಆನ್ ಹೀಟಿಂಗ್ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅಂತ ಹೇಳ್ತಾ ಇದ್ದಾರೆ. ಸೊ KMnO4 ಅನ್ನು ಹೀಟ್ ಮಾಡಿದರೆ, ಇದು ಒಂದು ಕಾನ್ಸೆಪ್ಟ್ ಇಂಪಾರ್ಟೆಂಟ್. KMnO4 ಅನ್ನು ಹೀಟ್ ಮಾಡಿದರೆ 513 ಕೆಲ್ವಿನ್ಗೆ ಯು ಆರ್ ಗೋಯಿಂಗ್ ಟು ಗೆಟ್ MnO2 ಪ್ಲಸ್ K2MnO4 ಪ್ಲಸ್ ಆಕ್ಸಿಜನ್ ಗ್ಯಾಸ್. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ವೆನ್ KMnO4 is heated, MnO2 K2MnO4 O2 is obtained. ಸೊ ಇದರಲ್ಲಿ ವಿಚ್ ಈಸ್ ನಾಟ್ obtained ಅಂತ ಇದೆ, ದೆನ್ ದ ಆನ್ಸರ್ ಶುಡ್ ಬಿ MnO. ನೋಡಿ ಈ ಲಿಸ್ಟಲ್ಲಿ MnO ಇಲ್ಲ, ಹೌದಾ? ಸೊ ದೆನ್ ಆನ್ಸರ್ ಶುಡ್ ಬಿ MnO. ಸೊ ಇಲ್ಲಿ ಒಂದು ಪಾಯಿಂಟನ್ನು ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ರೀತಿ ಕ್ವಶನ್ ಅನ್ನು ಕೂಡ ಕೇಳ್ಬೋದು. ಸೊ ಎಲ್ಲೋ ಒಂದು ರೀತಿ ಒಂದ್ಸಲಿ ನಾನು ನೋಡಿದ್ದೀನಿ, KMnO4 ಹೀಟ್ ಮಾಡಿದಾಗ ವಿಚ್ ಈಸ್ ದ ಗೇಷಿಯಸ್ ಪ್ರಾಡಕ್ಟ್ obtained ಅಂತ ಕೇಳ್ತಾರೆ. ಗೇಷಿಯಸ್ ಪ್ರಾಡಕ್ಟ್ obtained ಅಂತ ಕೇಳಿದ್ರೆ ಆನ್ಸರ್ ಯಾವುದು? O2. ರಿಮೆಂಬರ್ O2 ಶುಡ್ ಬಿ ದ ಆನ್ಸರ್. ರೈಟ್? ದೆನ್ ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ನಾವು 2014 ಕೇಳಿರುವಂಥ ಕ್ವಶನ್. ಈ ಕ್ವಶನ್ ಅನ್ನು ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಇನ್ನೊಂದು ಕಾನ್ಸೆಪ್ಟನ್ನು ನಾವು ಅರ್ಥ ಮಾಡ್ಕೋಬೇಕು. ಅದು ವೆನ್ ಇಟ್ ಕಮ್ಸ್ ಟು ಹೆಲೈಡ್ಸ್. ರಿಮೆಂಬರ್ ವೆನ್ ಇಟ್ ಕಮ್ಸ್ ಟು ಹೆಲೈಡ್ಸ್. ಸೊ ಇದನ್ನು ನಾನು ಆಲ್ರೆಡಿ ಇನ್ ಕೇಸ್ ಆಫ್ ದಿ 2022 ಒಂದು ಕ್ವಶನಲ್ಲೂ ಕೂಡ ಸಾಲ್ವ್ ಮಾಡಿದ್ದೀನಿ. 4ನೇ ಕ್ವಶನ್ ನಿನ್ನೆ ನಾನು ಮಾಡಿರುವಂಥ ವಿಡಿಯೋದಲ್ಲಿ ನೋಡ್ಕೊಂಡು ಬನ್ನಿ. ಇನ್ನೊಂದು ಸಾರಿ ಹೇಳ್ತೀನಿ. ಹೆಲೈಡ್ಸ್ ಕೇಸಲ್ಲಿ ಫ್ಲೂರೈಡ್ಸ್ ರಿಮೆಂಬರ್ ಆಲ್ವೇಸ್ ಸ್ಟೇಬಲ್ ವಿತ್ higher oxidation state
ಆ್ಯಂಡ್ ಅಯೋಡೈಡ್ಸ್ ಆಲ್ವೇಸ್ ಸ್ಟೇಬಲ್ ವಿತ್ ಲೋವರ್ ಆಕ್ಸಿಡೇಷನ್ ಸ್ಟೇಟ್. ಹೌದಾ? ಲೋವರ್ ಆಕ್ಸಿಡೇಷನ್ ಸ್ಟೇಟ್. ಈಗ ಇಲ್ಲಿ ಕಾಪರಿಗೆ 2 ಆಕ್ಸಿಡೇಷನ್ ಸ್ಟೇಟ್ ಇದೆ, +1 ಒಂದು, +2 ಒಂದು, ರೈಟ್? ಅಂದರೆ +1 ಮೋರ್ ಸ್ಟೇಬಲ್ ವಿತ್ ಅಯೋಡೈಡ್ ಅನ್ನೋಂಗಾಯಿತು, ಅಯೋಡೈಡ್ ಆಯಿತು. ಸೊ +2 ಮೋರ್ ಸ್ಟೇಬಲ್ ವಿತ್ ಫ್ಲೂರೈಡ್ಸ್ ಆಯಿತು, ಅಂದರೆ CuF2 ಮೋರ್ ಸ್ಟೇಬಲ್, ಇದರಲ್ಲಿ Cu2I2 ಅಂತ ಅನ್ಕೊಳ್ಳಂತೆ. ಈಗ ಈ ಕ್ವಶನ್ಗೆ ಆನ್ಸರ್ನ ಹೇಳಿ. ವಿಚ್ ಈಸ್ ನಾಟ್ ನೋನ್. ನಮಗೆ ಇವೆಲ್ಲ ಎಲ್ಲಿ ಕಂಪೌಂಡ್ಸ್ ಬಗ್ಗೆ ಗೊತ್ತಿಲ್ಲ, ಎಲ್ಲೂ ಕಲ್ತಿಲ್ಲ. ಬಟ್ ಅವರ ಪ್ರಕಾರ ಇದರೊಳಗೆ ಯಾವುದಾದ್ರೂ ಎಕ್ಸಿಸ್ಟ್ ಇಲ್ಲ ಅಂತಂದರೆ ಅದು ಯಾರು? ದಟ್ ಶುಡ್ ಬಿ Cu2. ಯಾಕಂದರೆ Cu2+ಗೆ ಫ್ಲೂರೈಡ್ ಮೋರ್ ಸ್ಟೇಬಲ್ ಅಂದಮೇಲೆ ಅಯೋಡೈಡ್ ಏನು ಕಾಮನ್ ಸೆನ್ಸ್ ಹೌದಾ? ನಾಟ್ ಸ್ಟೇಬಲ್. ಸೊ ಆನ್ಸರ್ ಶುಡ್ ಬಿ Cu2. ರಿಮೆಂಬರ್ ವಿಚ್ ಡಸ್ ನಾಟ್ ಎಕ್ಸಿಸ್ಟ್. ಭಾಳ ಇಂಪಾರ್ಟೆಂಟ್ ಕಾನ್ಸೆಪ್ಟು, ನೆನ್ಪಿಟ್ಕೊಳ್ಳಿ. ಲೆಟ್ ಅಸ್ ಮೂವ್ ಟು ದ ಲಾಸ್ಟ್ ಕ್ವಶನ್ ಆಫ್ ದಿಸ್ 2014 ಕೇಳಿರುವಂಥ ಕ್ವಶನು. KC 2014 ಕೇಳಿರುವಂಥ ಕ್ವಶನು. ನಾವು ಕರೆಕ್ಟ್ ಸ್ಟೇಟ್ಮೆಂಟ್ ಏನು ಅಂತ ಕೇಳಿದ್ದಾರೆ. ಇದರಲ್ಲಿ ಒಂದಷ್ಟು ಸಿಂಪಲ್ ಲೈನ್ಸ್ಗಳನ್ನು ಅಂದರೆ ಸ್ಟೇಟ್ಮೆಂಟ್ಸ್ಗಳನ್ನು NCERTಯಲ್ಲಿ ಕೊಟ್ಟಿದ್ದಾರೆ. ಬಟ್ ಈ ಟೈಮಲ್ಲಿ ನಮಗೆ ಲೈನ್ ಬೈ ಲೈನ್ ಓದುವಷ್ಟು ಟೈಮು ಕೂಡ ಇಲ್ಲ, ಅದನ್ನು ನಾವು ಮೊದಲಿಂದ ಮಾಡ್ಕೊಂಡು ಬಂದಿರಬೇಕಾಗ್ತದೆ. ಬಹಳಷ್ಟು ಕೇಸಲ್ಲಿ ಕೆಲವು ಕಡೆ 4 ಸ್ಟೇಟ್ಮೆಂಟ್ ಕೊಟ್ಟಾಗ 3 ಸ್ಟೇಟ್ಮೆಂಟ್ ಬಗ್ಗೆ ನಮಗೆ ಗೊತ್ತಿದ್ದು ಒಂದರ ಬಗ್ಗೆ ಗೊತ್ತಿಲ್ಲ ಅಂದಾಗ ವಿ ಕ್ಯಾನ್ ಈಸಿಲಿ ಸೆಲೆಕ್ಟ್ ದ ಆನ್ಸರ್ ಆಲ್ಸೋ. ಬಿ ಕಾನ್ಫಿಡೆಂಟ್ ಆ್ಯಂಡ್ ಫೇತ್ ಇನ್ ಯು. ರಿಮೆಂಬರ್ ನಾವು ಕರೆಕ್ಟ್ ಸ್ಟೇಟ್ಮೆಂಟ್ ಈಗ ನೋಡೋಂಥ ಅರ್ಲಿಯರ್ ಮೆಂಬರ್ಸ್ ಆಫ್ ಲ್ಯಾಂಥನೈಡ್ ಸೀರೀಸ್ ರಿಸೆಂಬಲ್ ಕ್ಯಾಲ್ಸಿಯಂ ಇನ್ ದೇರ್ ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಇದೆ. ಆ್ಯಕ್ಚುಲಿ ಗೊತ್ತಿದೆ, ಇದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತ ಅನ್ಕೊಳ್ಳಂತೆ. ಆ್ಯಕ್ಚುಲಿ ಇದು ಕರೆಕ್ಟ್ ಸ್ಟೇಟ್ಮೆಂಟು ಇರಲಿ, ನಮ್ಗೆ ಗೊತ್ತಿಲ್ಲ. ಅದು ನೆಕ್ಸ್ಟ್ ಸ್ಟೇಟ್ಮೆಂಟ್ ಓದಂತೆ ಎಕ್ಸ್ಟೆಂಟ್ ಆಫ್ ಆಕ್ಟಿನೈಡ್ ಕಾಂಟ್ರಾಕ್ಷನ್ ಇಸ್ ಸೇಮ್ ಆಸ್ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಅಂತ ಇದೆ. ನೀವು ಇದನ್ನು ಬೋರ್ಡಲ್ಲೂ ಕೂಡ ಕಲ್ತಿರ್ತೀರಿ, ನೆನ್ಪು ಮಾಡ್ಕೊಳ್ಳಿ. ಸೊ ಆಕ್ಟಿನೈಡ್ ಕಾಂಟ್ರಾಕ್ಷನ್ ಇಸ್ ಗ್ರೇಟರ್ ದೆನ್ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಅಂತೇಳಿ ನೆನಪಿದೆಯಾ? ಆಕ್ಟಿನೈಡ್ ಕಾಂಟ್ರಾಕ್ಷನ್ ಗ್ರೇಟರ್. ಯಾಕೆ ಅಂತ ಅಂದರೆ ಆಕ್ಟಿನೈಡ್ ಕಾಂಟ್ರಾಕ್ಷನ್ ಈಸ್ ಗ್ರೇಟರ್. ಯಾಕೆ ಅಂತ ಅಂದರೆ 5f ಆರ್ಬಿಟಲ್, ರಿಮೆಂಬರ್, ವಿಚ್ ವಿಲ್ ಶೋ ವೆರಿ ಪುವರ್ ಶೀಲ್ಡಿಂಗ್ ಇಫೆಕ್ಟ್. ನೆನ್ಪು ಮಾಡ್ಕೊಳ್ಳಿ, 4f ಆರ್ಬಿಟಲ್ಗೆ ಪುವರ್ ಶೀಲ್ಡಿಂಗ್ ಇಫೆಕ್ಟ್ ಇದೆ, ಇನ್ನು 5f ಇನ್ನೂ ದೂರ ಇದೆ. ಕೇಸ್ ಏನಾಗಬೇಕು? ವೆರಿ ವೆರಿ ವೀಕ್ ಶೀಲ್ಡಿಂಗ್ ಇಫೆಕ್ಟ್. ಅದಕ್ಕೆ ಆಕ್ಟಿನೈಡ್ ಕಾಂಟ್ರಾಕ್ಷನ್ ಇಸ್ ಆಲ್ವೇಸ್ ಗ್ರೇಟರ್. ಅದಕ್ಕೆ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಸ್ಟೇಟ್ಮೆಂಟ್ ಇದೆ. ಇನ್ ಜನರಲ್ ಲ್ಯಾಂಥನಾಯ್ಡ್ಸ್ ಆ್ಯಂಡ್ ಆಕ್ಟಿನೈಡ್ಸ್ ಡು ನಾಟ್ ಶೋ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಅಂತಾರೆ. ಹೌದಾ? ನಾಟ್ ಎಟ್ ಆಲ್ ಪಾಸಿಬಲ್. ಯಾಕೆ ಹೇಳಿ? ಈ ಕೇಸಲ್ಲಿ ಲ್ಯಾಂಥನೈಡ್ಸ್ ಕ್ಯಾನ್ ಎಕ್ಸಿಬಿಟ್ +2, +3, +4 ಆಕ್ಸಿಡೇಷನ್ ಸ್ಟೇಟ್. ಆಕ್ಟಿನೈಡ್ಸ್ ಕ್ಯಾನ್ ಎಕ್ಸಿಬಿಟ್ +3 to +7. ಇದಷ್ಟು ಪಾಸಿಬಿಲಿಟಿ ಇದೆ ಅಂದಮೇಲೆ ಇನ್ ಜನರಲ್ ಲ್ಯಾಂಥನೈಡ್ ಆ್ಯಂಡ್ ಆಕ್ಟಿನೈಡ್ ಡು ನಾಟ್ ಶೋ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಇಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್. ರಾಂಗ್ ಸ್ಟೇಟ್ಮೆಂಟ್. ಹೌದಾ? ಇದು ರಾಂಗ್ ಸ್ಟೇಟ್ಮೆಂಟ್. ಕರೆಕ್ಟ್ ಅಂತ ಹೇಳಿದ್ನಾ? ಇದು ರಾಂಗ್. ಇದು ರಾಂಗ್. ಇದು ಕೂಡ ರಾಂಗ್ ಸ್ಟೇಟ್ಮೆಂಟ್. ಇನ್ನು C+4 ಜಸ್ಟ್ ಈಗ ಕೆಲವೊಂದು ಕ್ವಶನ್ಗಳ ಹಿಂದೆ ನಾನು ಡಿಸ್ಕಸ್ ಮಾಡಿದ್ದೆ. ಸೀರಿಯಂ ಎಕ್ಸಿಬಿಟ್ +4 ಆಕ್ಸಿಡೇಷನ್ ಸ್ಟೇಟ್ ಆ್ಯಂಡ್ ಇಟ್ ಇಸ್ ಅ ವೆರಿ ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್. ಅಂದಮೇಲೆ ಇಲ್ಲಿ ಕೊಟ್ಟಿದ್ದಾರೆ ನಾಟ್ ನೋನ್ ಅಂತೇಳಿ. ಪಾಸಿಬಿಲಿಟಿ ಇದೆಯಾ? ಇಲ್ಲವೇ ಇಲ್ಲ. ಅಂದಮೇಲೆ ಇದು ಕೂಡ ರಾಂಗ್ ಸ್ಟೇಟ್ಮೆಂಟ್. ಅಂದರೆ ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದಂತಾಯಿತು? ಆಪ್ಷನ್ ಶುಡ್ ಬಿ ಎ. ಅಂದರೆ ಇದರಲ್ಲಿ ನೆನ್ಪಿಟ್ಕೊಳ್ಳಿ, ಈ ಸ್ಟೇಟ್ಮೆಂಟ್ ಏನಿದೆಯಲ್ಲ ಕರೆಕ್ಟ್ ಇದೆ. ಲ್ಯಾಂಥನೈಡ್ಸಲ್ಲಿ ಫಸ್ಟು ಫಾರ್ಮರ್ ಸಮ್ ಎಲಿಮೆಂಟ್ಸ್ ದೇ ರಿಸೆಂಬಲ್ ಪ್ರಾಪರ್ಟೀಸ್ ಲೈಕ್ ಕ್ಯಾಲ್ಸಿಯಂ, ಲ್ಯಾಟರ್ ಸಮ್ ಮೆಂಬರ್ಸ್ ದೇ ರಿಸೆಂಬಲ್ ಪ್ರಾಪರ್ಟೀಸ್ ಆಫ್ ಅಲ್ಯೂಮಿನಿಯಂ, ರಿಯಾಕ್ಟಿವಿಟಿ ಆಫ್ ಅಲ್ಯೂಮಿನಿಯಂ. ಆ ಸ್ಟೇಟ್ಮೆಂಟು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಅದರ ಮೇಲೆ ಕ್ವಶನ್ ಅನ್ನು ಕೇಳಿದಾರೆ ಅನ್ನೋದು ಗೊತ್ತಿರಲಿ. ಸೊ ದಿಸ್ ಈಸ್ KC 2014. ಸೊ ದಿಸ್ ಈಸ್ ಅಬೌಟ್ D and F ಬ್ಲಾಕ್ ಎಲಿಮೆಂಟ್ಸ್ 2022 to 2014. ಸೊ ಎಲ್ಲ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿದ್ದೀನಿ. ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಸೊ ಮುಂದಿನ ವಿಡಿಯೋದಲ್ಲಿ ಕೋಆರ್ಡಿನೇಷನ್ ಕಂಪೌಂಡ್ಸ್ ಜೊತೆ ಮತ್ತೆ ಭೇಟಿ ಆಗೋಣಂತೆ. ಸೊ ಬಿಫೋರ್ ಗೋಯಿಂಗ್ ಟು ಸಿ ದ ವಿಡಿಯೋ ಸ್ವಲ್ಪ ಕೋಆರ್ಡಿನೇಷನ್ ನಂಬರ್ನ ಓದ್ಕೊಂಡು ನೀವು ಕುತ್ಕೊಂಡು ಬಿಟ್ಟರೆ ವಿಡಿಯೋ ಮುಂದೆ ಅಂತಂದರೆ ನಿಮಗೆ ಬಹಳಷ್ಟು ಹೆಲ್ಪ್ ಆಗ್ತದೆ. ಸೊ ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.